ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ರೈತ ಬಾಂಧವರೇ, ಇವತ್ತಿನ ಮತ್ಸ್ಯತರಂಗ ಬಾನುಲಿ ಸರಣಿಯಲ್ಲಿ ಮತ್ಸ್ಯ ಸಂಜೀವಿನಿ ಯೋಜನೆಯನ್ನು ಕುರಿತು ಗುಂಡ್ಲುಪೇಟೆ ತಾಲೂಕು ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಎಸ್ ವಿವೇಕ್ ಅವರೊಂದಿಗೆ ಸಂದರ್ಶನವಿದೆ. ವಿವೇಕ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಮತ್ಸ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಗುಂಡ್ಲುಪೇಟೆ ತಾಲೂಕಲ್ಲಿ ಈ ಯೋಜನೆ ಅಡಿನಲ್ಲಿ ಸ್ವಸಹಾಯ ಗುಂಪುಗಳು, ವಿಶೇಷವಾಗಿ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ತಾವು ತರಬೇತಿ ಕೊಟ್ಟು ಅವರ ಮೂಲಕ ಮೀನು ಸಾಕಾಣಿಕೆಯನ್ನು ಯಶಸ್ವಿಗೊಳಿಸಿದ್ದೀರಿ. ನಿಮ್ಮ ಅನುಭವಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಮೀನುಗಾರಿಕಾ ಇಲಾಖೆ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಗುಂಡ್ಲುಪೇಟೆ ತಾಲೂಕಲ್ಲಿ ಮಾಡಿದೆ, ಯಾವ ರೀತಿ ಮೀನು ಸಾಕಣೆದಾರರು ಇಲಾಖೆಯ ನೆರವನ್ನು ಪಡ್ಕೊಂಡು ಅಭಿವೃದ್ಧಿ ಹೊಂದಿದ್ದಾರೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆಗಲಿ ಸರ್. ಇವತ್ತಿನ ನನ್ನ ವಿಷಯ ಬಂದ್ಬಿಟ್ಟು ಗ್ರಾಮ ಪಂಚಾಯತ್ ಕೆರೆಗಳಲ್ಲಿ ಮತ್ಸ್ಯ ಸಂಜೀವಿನಿ ಯೋಜನೆಯಡಿ ಸ್ವಸಹಾಯ ಸಂಘಗಳ ಪಾತ್ರ ಅಂತ ಹೇಳ್ಬಿಟ್ಟು. ಸೊ ಮೊದಲನೇದಾಗಿ ಮತ್ಸ್ಯ ಸಂಜೀವಿನಿ ಯೋಜನೆ 24-25ನೇ ಸಾಲಿನಲ್ಲಿ ಅದು ಯೋಜನೆ ರೂಪುಗೊಂಡು 25-26 ಅಂದರೆ ಏನು ಈ ವರ್ಷ ನಾವು ಅದನ್ನು ವಿವಿಧ ಜಿಲ್ಲೆಗಳಲ್ಲಿ, ನಮ್ಮ ಕರ್ನಾಟಕದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ. ಸೊ ನಮಗೆ ಇದು ಬಂದಾಗ ಏನಾಯಿತು, ನಮ್ಮ ಮೀನುಗಾರಿಕೆ ಇಲಾಖೆ ವ್ಯಾಪ್ತಿಯ ಕೆರೆಗಳು ಅಂತ ನಮಗೆ 40 ಹೆಕ್ಟೇರ್ ಅಚ್ಚುಕಟ್ಟಿಗಿಂತ ಜಾಸ್ತಿ ಇರೋ ಕೆರೆಗಳನ್ನ ಮೀನುಗಾರಿಕೆ ಇಲಾಖೆ ವ್ಯಾಪ್ತಿ ಕೆರೆಗಳು ಅಂತ ಇದೆ. ಸೊ ಅದನ್ನು ನಾವು ವಿಲೇವಾರಿ ಮಾಡೋವಂಥದ್ದು ಕರ್ತವ್ಯ ನಮ್ಮದಾಗಿತ್ತು. ಸೊ ಈ ಯೋಜನೆ ಅಡಿಯಲ್ಲಿ ಏನಾಗುತ್ತೆ, ನಾವು ಗ್ರಾಮ ಪಂಚಾಯತಿ ಕೆರೆಗಳನ್ನ ಮಹಿಳಾ ಸ್ವಸಹಾಯ ಸಂಘಗಳಿಗೆ ನೀಡಿ ಅವ್ರ ಮುಖಾಂತರ ಮೀನು ಸಾಕಾಣಿಕೆ ಮಾಡೋದಾಗಿರುತ್ತೆ ಪ್ರಮುಖವಾಗಿ. ಈ ಯೋಜನೆಯಡಿ ನಮಗೆ ಮೊದಲನೇದಾಗಿ ಆ ಹೆಸರೇ ಹೇಳ್ದಂಗೆ ಮತ್ಸ್ಯ ಸಂಜೀವಿನಿ ಅಂತ 2 ಶಬ್ದಗಳು ಅಲ್ಲಿ ಬರುತ್ತೆ. ಸೊ ಮೊದಲನೇದಾಗಿ ಮತ್ಸ್ಯ ಅಂದರೆ ಎಲ್ರಿಗೂ ಗೊತ್ತಿರೋಂಗೆ ಮೀನುಗಾರಿಕೆ ಮಾಡೋವಂಥದ್ದು, ಮೀನು ಅಂತ ಇರುತ್ತೆ. ಸಂಜೀವಿನಿ ಅಂತಂದರೆ ಅದೊಂದು ಸರ್ಕಾರ ಸ್ವಾಯತ್ತ ಸಂಸ್ಥೆ ಆಗಿರುತ್ತೆ. ಮೊದಲನೇದಾಗಿ ಸಂಜೀವಿನಿ ಸಂಸ್ಥೆ ಕೆಲಸಗಳೇನು ಅನ್ನೋದನ್ನ ನಾನು ಫಸ್ಟು ಹೇಳ್ಬಿಡ್ತೀನಿ. ಸಂಜೀವಿನಿ ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ್ದು NRLM ಅಂತ ಒಂದು ಕಾರ್ಯಕ್ರಮ ಇದೆ. ಅದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತ ಇದೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. ಹೌದು ಸರ್. ಸೊ ಆ ಪ್ರೋಗ್ರಾಮ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡೋದು ಅದ್ರ ಗುರಿಯಾಗಿದೆ ಸಂಜೀವಿನಿ ಸಂಸ್ಥೆದು ಕೂಡ. ಸೊ ಆ ಸಂಜೀವಿನಿ ಸಂಸ್ಥೆ ನಮ್ಮ ಕರ್ನಾಟಕದಲ್ಲಿ KSRLPS ಅಂತ ಕೂಡ ಅದನ್ನು ನಮ್ಮ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಅಂತ ಒಂದಿದೆ. ಅವ್ರೇನು ಮಾಡ್ತಾರೆ, ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟಗಳು, ಗ್ರಾಮೀಣ ಭಾಗದ ಮಹಿಳಾ ಸ್ವಸಹಾಯ ಸಂಘಗಳನ್ನ ಜೀವನ ಮಟ್ಟ ಸುಧಾರಣೆ ಮಾಡೋದಾಗಲಿ, ಅವರ ಆರ್ಥಿಕತೆನ ಸಾಮರ್ಥ್ಯನ ಹೆಚ್ಚು ಮಾಡೋದು, ಹಾಗೆ ಆದಾಯನ ಹೆಚ್ಚು ಮಾಡ್ಕೊಳ್ಳೋದ್ರಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಹಾಗೇ ಈ ಸಂಸ್ಥೆ ಕೂಡ ಇನ್ನೂ 1-2-3 ಒಳ್ಳೆ ಕೆಲಸಗಳು ಏನೇನು ಮಾಡಿದೆ ಇದುವರೆಗೆ ಅಂತ ಹೇಳಕ್ಕೆ ಬಂದರೆ ಸರ್, ಸೊ ನಮ್ಮ ಒಟ್ಟು ಈಗ 25 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರನ್ನ NRLM ಯೋಜನೆ ಅಡಿ ತಂದು ಅವ್ರ ಏಳ್ಗೆಗೆ ಶ್ರಮ ವಹಿಸ್ತಾ ಇದೆ ಸರ್ ಸಂಜೀವಿನಿ ಸಂಸ್ಥೆ. ಸೊ ಹಾಗೆಯೇ ನಮ್ಮ ರಾಜ್ಯದಲ್ಲಿ ಒಟ್ಟು 50,000ಕ್ಕಿಂತ ಹೆಚ್ಚು ಬಡ ಮತ್ತು ದುರ್ಬಲ ವರ್ಗದ ಮಹಿಳೆಯರನ್ನ ವಿವಿಧ ಉತ್ಪನ್ನ ಮತ್ತು ಸೇವಾ ರಂಗದಲ್ಲಿ ಅವರು ತೊಡಗಿಸ್ಕೊಳ್ಳೋಕ್ಕೆ ಸಹಾಯ ಮಾಡಿದೆ ಅಂದರೆ ನಮ್ಮ ರಾಜ್ಯದಲ್ಲಿ ಸರ್. ಸೊ ಹಾಗೆಯೇ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿರೋಂಥ ಆಸಕ್ತರನ್ನ ಮಹಿಳೆಯರನ್ನ ವಿವಿಧ ಅವ್ರದ್ದು ಉತ್ಪಾದಕರ ಸಂಘಗಳು ಅಂತೆಲ್ಲ ಮಾಡಿ ಅವ್ರನ್ನೂ ಕೂಡ ಮೇಲ್ತರಕ್ಕೆ ಪ್ರಯತ್ನ ಮಾಡ್ತಾ ಇದೆ ಸರ್. ಸೊ ಈ ಸಂಜೀವಿನಿ ಇದ್ರ ಜೊತೆಗೆ ವಿವಿಧ ಉತ್ಪಾದಕ ಸಮುದಾಯ ಆಧಾರಿತ ಗುಂಪುಗಳ ರಚನೆ, ಈಗೇನು ನಮ್ಮ ಹಳ್ಳಿಗಳಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ರಚನೆ ಇರ್ಬೋದು, ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿರ್ಬೋದು, ಹಾಗೆಯೇ ತಾಲೂಕು ಮಟ್ಟದಲ್ಲಿ, ಈ ರೀತಿ ಬೇರೆ ಬೇರೆ ಮಟ್ಟದಲ್ಲಿ ಗುಂಪುಗಳನ್ನ ರಚನೆ ಮಾಡೋದು ಕೂಡ ಸಂಜೀವಿನಿ ಸಂಸ್ಥೆಯ ಕರ್ತವ್ಯ ಆಗಿದೆ ಸರ್. ಸೊ ಇಷ್ಟು ಮುಖ್ಯವಾಗಿ ಸಂಜೀವಿನಿ ಸಂಸ್ಥೆದ ಕೆಲಸ ಇದೆ ಸರ್. ಈ ಯೋಜನೆ ಏನಕ್ಕೆ ಬಂತು ಅನ್ನೋದಕ್ಕೊಂದು ಉದ್ದೇಶ ಇದೆ ಸರ್. ಸೊ ಆ ಉದ್ದೇಶ ಏನಂತಂತಂದರೆ ಸರ್, ಗ್ರಾಮೀಣ ಭಾಗದಲ್ಲೆಲ್ಲ ಮೀನು ಕೃಷಿ ಒಂದು ಉಪಕಸುಬಾಗಿದೆ. ಸೊ ಕೃಷಿ ಪ್ರಧಾನವಾಗಿರುತ್ತೆ, ಅದ್ರ ಜೊತೆಗೇ ನಿಮ್ಗೆ ಗೊತ್ತಿರೋಂಗೆ ಮೀನುಗಾರಿಕೆ, ಕೋಳಿ ಸಾಕಾಣಿಕೆ ಇರ್ಬೋದು, ಆ ರೀತಿ ಬೇರೆ ಬೇರೆ ಕೃಷಿಗಳು ಇದೆ. ಸೊ ಈ ಗ್ರಾಮೀಣ ಭಾಗದಲ್ಲಿ ಏನಾಗ್ತಿತ್ತು, ಮೇಯ್ನಾಗಿ ಈ ಗ್ರಾಮೀಣ ಭಾಗದಲ್ಲಿ ಯಾವ್ಯಾವುದು ನಮಗೆ ರಿಸೋರ್ಸ್ ಅಂತ ಏನು ಕರಿತೀವಿ, ಜಲಸಂಪನ್ಮೂಲಗಳಿದೆ, ಅದನ್ನು ಬಳಕೆ ಮಾಡ್ಕೋಬೇಕಾಗಿತ್ತು. ಅಂದರೆ ತುಂಬ ಅದು ಅನ್ಯೂಸ್ಡ್ ಆಗಿ ಹಾಗೆ ಇದೆ.
ಏನು ನಮ್ಮ ಈ ಜಲ ವಿನ್ಯಾಸಗಳು ಅಥವಾ ಜಲ ಸಂಪನ್ಮೂಲಗಳಿದ್ದಾವೆ, ಸಣ್ಣ ಸಣ್ಣ ಕೆರೆಗಳಿರ್ಬೋದು, ಅವೆಲ್ಲ ಅಂಡರ್ ಯೂಟಿಲೈಸ್ಡ್ ಅಂತ ಏನು ಕರಿತೀವಿ, ಅಷ್ಟು ಬಳಕೆ ಆಗಿಲ್ಲ. ಇನ್ನೊಂದು ಉದ್ದೇಶ ಏನಂತಂದರೆ ಮೀನು ಬಂದ್ಬಿಟ್ಟು ಒಂದು ಉತ್ಕೃಷ್ಟವಾದ ಪ್ರೋಟೀನ್ ಆಹಾರಗಳಲ್ಲಿ ಒಂದಾಗಿದೆ ಸರ್. ಅದನ್ನು ಆಹಾರವಾಗಿ ಸೇವಿಸೋದ್ರಿಂದ ತುಂಬ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ. ಫಿಶ್ ಅಂತಂತಂದರೆ ಪ್ರೋಟೀನ್ಗೆ ಒಂದು ರಿಚ್ ಸೋರ್ಸ್ ಅಂತ ನಾವು ಕರಿತೀವಿ. ಅದರದ್ದು ಬೆನಿಫಿಟ್ಸು ಇನ್ನೂ ಹೇಳಬೇಕು ಅಂತನ್ನೋದಾದರೆ ಅದನ್ನು ಸೇವಿಸೋದ್ರಿಂದ ಯಾವುದೇ ಥರ ಹಾರ್ಟ್ಗೆ ಪ್ರಾಬ್ಲಮ್ ಆಗಲ್ಲ. ಸೊ ಮತ್ತು ಚಿಕ್ಕ ಮಕ್ಕಳಾಗಲಿ ಅಥವಾ ಗರ್ಭಿಣಿಯರಿಗೆ ತುಂಬ ಒಳ್ಳೆಯ ಆಹಾರವಾಗಿದೆ. ಚಿಕ್ಕ ಮಕ್ಕಳಲ್ಲಿ ಮುಖ್ಯವಾಗಿ ಬ್ರೈನ್ ಡೆವಲಪ್ಮೆಂಟು ಮತ್ತು ಕಣ್ಣಿನ ಕಾಂತೀಯತೆನ ಹೆಚ್ಚು ಮಾಡುತ್ತೆ. ಆಮೇಲೆ ಇನ್ನೊಂದು ಇದ್ರದ್ದು ಪ್ರಮುಖವಾದ ಒಂದು ಅಂಶ ಅಂತೇನಂತಂದರೆ ಮೀನು ಈಸಿಯಾಗಿ ಜೀರ್ಣ ಆಗೋಂಥ ಪ್ರೋಟೀನ್ಗಳಲ್ಲಿ ಒಂದು. ಬೇರೆ ನೀವು ಕೋಳಿದು ನಾವು ಕಂಪೇರ್ ಮಾಡೋದು ಅಥವಾ ಮಟನ್ ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇದು ಈಸಿಯಾಗಿ ಸುಲಭವಾಗಿ ಜೀರ್ಣ ಆಗೋದ್ರಿಂದ ಚಿಕ್ಕ ಮಕ್ಕಳಿಂದ 1-2 ವರ್ಷ 3 ವರ್ಷ ಮಕ್ಕಳಿಗೂ ಸಹ ನಾವು ಇದನ್ನು ಕೊಡ್ಬೋದು ಆ ಮೀನನ್ನು ಆಹಾರವಾಗಿ. ಸೊ ಇವೆಲ್ಲ ಆರೋಗ್ಯವಾದ ಪ್ರಯೋಜನಗಳಿದೆ ಮೀನು ಸೇವಿಸೋದ್ರಿಂದ ಸರ್. ಇಲ್ಲಿ ನಾವು ಗ್ರಾಮೀಣ ಭಾಗದಲ್ಲಿ ಅದನ್ನು ಮಹಿಳಾ ಸ್ವಸಹಾಯ ಸಂಘದವ್ರಿಗೆ ಕೊಟ್ಟರೆ ಸೊ ಅವರು ಮೀನು ಸಾಕೋದ್ರ ಜೊತೆಗೆ ಮೀನು ತಿನ್ನೋದ್ರಿಂದ ಮಕ್ಕಳು ಆರೋಗ್ಯವಾಗಿರ್ತಾರೆ, ಅವರು ಆರೋಗ್ಯವಾಗಿರ್ತಾರೆ. ಈ ಥರ ಒಳ್ಳೆಯ ಒಂದು ಆರೋಗ್ಯನ ನಾವು ಪಡ್ಕೋಬೋದು ಸರ್. ಸೊ ಅದೊಂದಾಯಿತು. ಇನ್ನು ಉದ್ಯೋಗ ಸೃಷ್ಟಿ ಆಗುತ್ತೆ, ಹಾಗೇ ಅವರು ನಮ್ಮ ಅಲ್ಲಿ ಆದಾಯನೂ ಕೂಡ ಸೃಜನೆ ಆಗುತ್ತೆ ಸರ್. ಈ ಯೋಜನೆಯಲ್ಲಿ ಭಾಗಿದಾರರ ಸಂಸ್ಥೆಗಳು ಅಂತ ಒಟ್ಟು ಒಂದು 5 ಇಲಾಖೆಗಳು ಅಥವಾ ಸಂಸ್ಥೆಗಳು ಬರ್ತವೆ ಸರ್. ಮೊದಲನೇದಾಗಿ ಗ್ರಾಮ ಪಂಚಾಯತಿ ಬರುತ್ತೆ, ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟಗಳು ಅಂತ ಬರುತ್ತೆ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಬರುತ್ತೆ, ಮೀನುಗಾರಿಕೆ ಇಲಾಖೆ ಬರುತ್ತೆ, ನಂತರ ಮಹಿಳಾ ಸ್ವಸಹಾಯ ಸಂಘಗಳು ಬರುತ್ತೆ. ಮೊದಲನೇದಾಗಿ ಗ್ರಾಮ ಪಂಚಾಯತಿ ಏನು ಮಾಡುತ್ತೆ ಅಂತಂದರೆ ಗ್ರಾಮ ಪಂಚಾಯತಿ ಕೆರೆಗಳನ್ನ ಕೊಡುತ್ತೆ. ಯಾರಿಗೆ? ನಮ್ಮ ಸ್ವಸಹಾಯ ಸಂಘಗಳಿಗೆ ಕೆರೆಗಳನ್ನ ಕೊಡೋವಂಥದ್ದು. ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಅಂತ ಏನಿದೆ ಅವು ಈ ಮಹಿಳಾ ಸ್ವಸಹಾಯ ಸಂಘಗಳನ್ನ ಸಂಪೂರ್ಣವಾಗಿ ನಿರಂತರವಾಗಿ ಅದನ್ನ ಮಾನಿಟರ್ ಮಾಡೋ ಅಂಥ ಕೆಲಸ ಆ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟ ಮಾಡುತ್ತೆ. ಮೀನು ಉತ್ಪಾದನೆ ಟೈಮಲ್ಲಿ, ಉತ್ಪಾದನೆ ನಂತರ ಮತ್ತು ಒಂದು ಮಾದರಿ ರಚನೆ ಮಾಡೋಕ್ಕೆ, ವ್ಯವಹಾರದ ಒಂದು ಮಾದರಿ ರಚನೆ ಮಾಡೋಕ್ಕೆಲ್ಲ ಕೆಲಸ ಮಾಡುತ್ತೆ ಸರ್. ಸೊ ಹಾಗೆಯೇ ಇನ್ನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಏನು ಮಾಡುತ್ತೆ ಅಂತಂದರೆ ಸೊ ಈ ಕೆರೆ ಕಟ್ಟೆಗಳು ಮತ್ತು ಈ ಜಲ ಸಂಪನ್ಮೂಲಗಳನ್ನ ಭೌತಿಕವಾಗಿ ನಿರ್ವಹಣೆ ಮಾಡೋವಂಥದ್ದು. ಅದನ್ನು ನೀರು ತುಂಬಿಸೋದಿರಲಿ ಕೆರೆಗೆ, ಅಥವಾ ಕೆರೆ ಏರಿ ಆಗಲಿ ಅಥವಾ ಕೋಡಿ, ಇದನ್ನೆಲ್ಲ ನೋಡ್ಕೊಳ್ಳೋಂಥ ಕೆಲಸ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಮಾಡುತ್ತೆ. ಮುಂದುವರಿದು ಇನ್ನು ಮೀನುಗಾರಿಕೆ ಇಲಾಖೆ ಸರ್. ತಾವು ಹೇಳ್ದಂಗೆ ಮೀನುಗಾರಿಕೆ ಇಲಾಖೆಯಲ್ಲಿ ನಾವು ಪ್ರಮುಖವಾಗಿ ಏನು ಮಾಡ್ತೀವಿ, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಮೀನು ಸಾಕಾಣಿಕೆ ಕುರಿತು ತರಬೇತಿ ಕೊಡುವಂಥದ್ದು. ಈಗಾಗಲೇ ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಕಳೆದ ಸೆಪ್ಟೆಂಬರ್-ಅಕ್ಟೋಬರ್ ತಿಂಗಳಲ್ಲಿ ಜಿಲ್ಲೆಯಲ್ಲಿ ಇರೋಂಥ ಮಹಿಳಾ ಸ್ವಸಹಾಯ ಸಂಘಗಳನ್ನ ಕರೆದು ಸುಮಾರು 100 ಜನಕ್ಕಿಂತ ಹೆಚ್ಚು ಜನಕ್ಕೆ ತರಬೇತಿ ಕೊಟ್ಟಿದ್ದೀವಿ ಸರ್. ಅದರಲ್ಲಿ ಬೇರೆ ಬೇರೆ ವಿವಿಧ ಕಡೆಯಿಂದ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಮೀನನ್ನು ಹೇಗೆ ಸಣ್ಣ ಸಣ್ಣ ಉದ್ಯಮವಾಗಿ ಯಾವ ಥರ ಅದನ್ನು ನಡ್ಸ್ಕೊಂಡು ಹೋಗ್ಬೋದು ಅದ್ರ ಕುರಿತು, ಮತ್ತು ಒಂದು ದಿನ ಪ್ರಾಕ್ಟಿಕಲ್ ಆಗಿ ಮೀನು ಸಾಕಾಣಿಕೆ ಕೇಂದ್ರಗಳಿದ್ದಾವೆ ಅಲ್ಲಿಗೂ ಕರ್ಕೊಂಡೋಗಿ ಅವ್ರನ್ನ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಕೂಡ ಕೊಟ್ಟಿದ್ದೀವಿ ಸರ್. ಸೊ ಇದು ಮೀನುಗಾರಿಕೆ ಇಲಾಖೆಯ ಮೇಯ್ನು ಕೆಲಸ, ಟ್ರೈನಿಂಗ್ ಕೊಡೋವಂಥದ್ದು. ಆಮೇಲೆ ಅವ್ರಿಗೆ 50% ಸಬ್ಸಿಡಿ ದರದಲ್ಲಿ ಮೀನು ಮರಿಗಳನ್ನ ಒದಗಿಸುವಂಥ ಕೆಲಸ ಕೂಡ ನಾವು ಮಾಡ್ತೀವಿ, ಯಾರು ಸಂಘದವ್ರಿಗೆ, ಕೆರೆ ತಗೊಂಡಿರೋರಿಗೆ. ಸೊ ಅದಾದಮೇಲೆ ಮೀನು ಉತ್ಪಾದನೆ ಟೈಮಲ್ಲಿ ಯಾವ ಥರ ಮೀನನ್ನು ಬೆಳೆದು ಹೆಚ್ಚು ಇಳುವರಿ ತರಬೇಕು ಅನ್ನೋದು ಕೂಡ ನಮ್ಮದು ಇನ್ವಾಲ್ವ್ಮೆಂಟ್ ಇರುತ್ತೆ. ಮೀನು ಹಿಡಿದ ನಂತರ ಮಾರುಕಟ್ಟೆ ಮಾಡೋದಕ್ಕೂ ಕೂಡ ನಾವು ಮಾರ್ಗದರ್ಶನ ನೀಡ್ತೀವಿ ಸರ್ ಅವ್ರಿಗೆ. ಇದಾದಮೇಲೆ ಪ್ರಮುಖವಾಗಿ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಹಿಳಾ ಸ್ವಸಹಾಯ ಸಂಘಗಳದ್ದು ಪಾತ್ರ ಏನು ನಮ್ಮ ಈ ಮತ್ಸ್ಯ ಸಂಜೀವಿನಿ ಯೋಜನೆ ಅಡಿ ಅಂತ ಹೇಳಕ್ಕೆ ಬಂತಂದರೆ ಇದನ್ನ ನಾವು 3 ರೀತಿ ಡಿವೈಡ್ ಮಾಡ್ಕೊಬೋದು ಸರ್. ಮೀನು ಉತ್ಪಾದನೆ ಮೊದಲು ಏನೇನು ಮಾಡಬೇಕು, ಮೀನು ಉತ್ಪಾದನೆ ಸಮಯದಲ್ಲಿ ಏನು ಮಾಡಬೇಕು, ಮೀನು ಉತ್ಪಾದನೆ ನಂತರ ಏನು ಮಾಡಬೇಕು ಅನ್ನೋದನ್ನ ನಾವು ಅವರ ಪಾತ್ರಗಳ ಜವಾಬ್ದಾರಿಗಳನ್ನ ಈ ರೀತಿ ನಾವು ಡಿವೈಡ್ ಮಾಡ್ಕೊಂಡು ಅರ್ಥ ಮಾಡ್ಕೊಬೋದು ಸರ್. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ. ಹಣ್ಣು ಕೊಂಬುವ ಬನ್ನಿರಿ, ಚನ್ನ ಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ, ಇಲಾಖೆ ಯೋಜನೆಗಳ ಸದ್ಬಳಕೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ, ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು, ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಮರೆಯದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
ಹಣ್ಣು ಹೊನ್ನು. ಹಣ್ಣು ಕೊಂಬುವ ಬನ್ನಿರಿ. ಮೀನು ಉತ್ಪಾದನೆ ಹಂತಕ್ಕೆ ಮೊದಲು ಏನೇನು ಮಾಡಬೇಕು ಅನ್ನೋದನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೀನು ಉತ್ಪಾದನೆ ಪೂರ್ವದಲ್ಲಿ ಕೆರೆಕಟ್ಟೆಗಳ ಆಯ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಗ್ರಾಮ ಪಂಚಾಯಿತಿಯಿಂದ ನಮ್ಮ ಈ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕೆರೆಗಳನ್ನ ಗುತ್ತಿಗೆ ರೂಪದಲ್ಲಿ ಕೊಡಲಾಗುತ್ತೆ. ಕೆರೆಗಳು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಕನಿಷ್ಠ 10 ಹೆಕ್ಟೇರ್ ಅಥವಾ 25 ಎಕರೆಗಿಂತ ಒಳಪಟ್ಟಿರೋ ಜಲವಿಸ್ತೀರ್ಣ ಹೊಂದಿರೋ ಕೆರೆಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಮತ್ತು ಕನಿಷ್ಠ 5ರಿಂದ 6 ಅಡಿ ನೀರು ನಿಲ್ಲೋ ಹಾಗಿರ್ಬೇಕು ಸರ್ ಕೆರೆಗಳು. ಅದಾದ ನಂತರ ಕನಿಷ್ಠ 6 ತಿಂಗಳಾದರೂ ನೀರು ನಿಲ್ಲಬೇಕು ಆ ಕೆರೆಗಳಲ್ಲಿ. ಅದಾದಮೇಲೆ ಆ ಕೆರೆಗೆ ಯಾವುದೇ ಥರದ ಚರಂಡಿ ನೀರಾಗಲಿ ಸೇರಬಾರ್ದು. ಮತ್ತು ಕೆರೆ ಆ ಸ್ವಸಹಾಯ ಸಂಘಗಳ ವ್ಯಾಪ್ತಿಗೆ ಬರೋಂತಿದ್ರೆ ಆ ಸ್ವಸಹಾಯ ಸಂಘಗಳು ಗ್ರಾಮ ಪಂಚಾಯತಿಯಿಂದ ಈ ಕೆರೆಗಳನ್ನ ಏನು 10 ಹೆಕ್ಟೇರ್ವರೆಗಿನ ಕೆರೆಗಳನ್ನ ಪಡ್ಕೋಬೋದು ಗ್ರಾಮ ಪಂಚಾಯತಿಯಿಂದ. ಮೊದಲನೇದಾಗಿ ಅವ್ರ ಕೆರೆಗಳನ್ನ ಪಡ್ಕೋಬೇಕಾಗುತ್ತೆ. ಪಡ್ಕೊಂಡು ಅದರಲ್ಲೂ ಸರ್ಕಾರ ಕೆಲವು ಅವ್ರಿಗೆ ನೀತಿ ನಿಯಮಗಳನ್ನ ಪಾಲಿಸ್ಬೇಕು ಅಂತ ಹೇಳುತ್ತೆ. ಸೊ ಅದನ್ನೆಲ್ಲ ಅವರು ಪಾಲಿಸ್ಬೇಕಾಗುತ್ತೆ. ಅದಾದ ನಂತರ ಅವರು ಕೆರೆ ಪಡ್ಕೊಂಡ ನಂತರ ನಾವು ಅವ್ರಿಗೆ ತರಬೇತಿನ ನೀಡ್ತೀವಿ ಮೀನು ಸಾಕಾಣಿಕೆ ಕುರಿತು. ಅದ್ರ ಬಗ್ಗೆನೂ ಅವರು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಾಗಿರುತ್ತೆ. ಅದಾದ ನಂತರ ಮೀನು ಮರಿಗಳ ಆಯ್ಕೆ ಮತ್ತು ಸಂಖ್ಯೆ ಅಂತ ನಾವೇನು ಹೇಳ್ತೀವಿ. ಪ್ರತಿಯೊಂದು ಕೆರೆಗಳಿಗೂ ಅದರದ್ದೇ ಆದ ಕೆರೆಗಳ ನೀರಿನ ಗುಣಲಕ್ಷಣಗಳ ಮೇಲೆ ಈ ಕೆರೆಯಲ್ಲಿ ಯಾವ ರೀತಿ ಮೀನು ಮರಿಗಳನ್ನ ಸಾಕ್ಬೋದು ಅನ್ನೋದನ್ನ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ತಿಳಿಸ್ಕೊಡ್ತಾರೆ. ಹಾಗೆ ವಿವೇಕ್ ಅವರೇ, ಈಗ ಮೀನುಗಾರರ ಏನು ಸ್ವಸಹಾಯ ಗುಂಪುಗಳು ಅಂತ ಪ್ರತ್ಯೇಕವಾಗಿ ಮಾಡ್ಕೋಬೇಕಾಗತ್ತಾ ಹೆಣ್ಮಕ್ಳು, ಅಥವಾ ಈಗಾಗಲೇ ಅವರು ಸ್ವಸಹಾಯ ಸಂಘ ಮಾಡ್ಕೊಂಬಿಟ್ಟಿದ್ರೆ ಅದನ್ನೇ ತಾವು ಪರಿಗಣಿಸ್ತೀರ? ಸರ್, ಅಂದರೆ ಈಗಾಗಲೇ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸ್ವಸಹಾಯ ಸಂಘಗಳು ಅಂತ ಇರ್ತವೆ ಸರ್. ಇದಾವೆ ಸರ್. ಹಾಂ ಸರ್, ಅವ್ರಗಳಿಗೇನೆ ಈ ಕೆರೆ ಕೊಡುವಂಥದ್ದು ಗ್ರಾಮ ಪಂಚಾಯತಿ ಕೆರೆಗಳನ್ನ ಕೊಡುವಂಥದ್ದು. ಪ್ರತ್ಯೇಕವಾದ ಸಂಘ ಮಾಡಬೇಕಾದ ಅಗತ್ಯ ಇಲ್ಲ. ಇಲ್ಲ ಸರ್, ಏನು ಬೇಕಾಗಿಲ್ಲ. ಇದು ಮೊದಲನೇದು. ಎರಡನೇದು, ಅವ್ರಿಗೆ ಮೀನು ಸಾಕಾಣಿಕೆ ಅನುಭವ ಇರಬೇಕಾ ಅಥವಾ ಆ ಕುಟುಂಬದಿಂದ ಬಂದಿರೋರು ಸದಸ್ಯರಾಗಿ ಹೊಂದಿರಬೇಕಾ? ಆ ತರಹ ಏನು ಮಾನದಂಡಗಳಿಲ್ವ? ಆ ಥರದ್ದೇನು ಮಾನದಂಡ ಇಲ್ಲ ಸರ್. ನಾವು ಈಗ ಯಾರು ಆಸಕ್ತಿ ಇತ್ತು ಅಂದರೆ ಅವ್ರಿಗೆ ನಮ್ಮ ಕಡೆಯಿಂದ ಥಿಯರಿಟಿಕಲ್ ಆಗಿ ಕೂಡ ಟ್ರೈನಿಂಗ್ ಕೊಡ್ತೀವಿ. ಹಾಗೆ ಪ್ರಾಕ್ಟಿಕಲ್ ಆಗಿ ಎಲ್ಲಿ ಮೀನು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಕೆಲವರು ಅವರ ಸ್ವಂತ ಜಮೀನುಗಳಲ್ಲಿ ಮಾಡಿರ್ಬೋದು, ಅಥವಾ ಕೆರೆಗಳಲ್ಲೂ ನಾವು ಕೂಡ ನಮ್ಮ ಇಲಾಖೆ ಕೆರೆಗಳನ್ನ, ಮೀನುಗಾರಿಕೆ ಇಲಾಖೆ ವ್ಯಾಪ್ತಿಗೆ ಬರೋ ಕೆರೆಗಳನ್ನ ಕೊಟ್ಟಿರ್ತೀವಿ. ಸೊ ಅವ್ರ ಆ ಕಡೆ ಅವರ ಮೀನುಗಾರರಿಂದನೂ ಅವ್ರಿಗೆ ಪ್ರಾಕ್ಟಿಕಲ್ ಆಗು ಕೂಡ ಮಾಹಿತಿನ, ಅಂದ್ರೆ ಮೀನುಗಾರಿಕೆಯಲ್ಲಿ ಆಸಕ್ತಿ ಇರಬೇಕು, ಹಿನ್ನೆಲೆ ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ತರಬೇತಿ ಕೊಟ್ಟು ಅವ್ರು ಸರಿ ಮಾಡ್ಕೊತೀವಿ. ಹೌದು ಸರ್, ಅಲ್ವೇ? ಈಗ ಸ್ವಸಹಾಯ ಗುಂಪು ಅಂದ್ರೆ ಅದು ಕನಿಷ್ಠ ಇಷ್ಟು ವರ್ಷ ಆಗಿರಬೇಕು, ಆ ಗುಂಪಿಗೆ ಅವರದ್ದು ಅಕೌಂಟ್ಸ್ ಆಡಿಟ್ ಆಗಿರಬೇಕು, ಈ ತರಹದ್ದೆಲ್ಲ ಏನಾದರೂ ಇದೆಯಾ? ಹೌದು ಸರ್, ಇದೆ ಮಾನದಂಡ ಇದೆ ಸರ್. ಅಂದರೆ ಆ ಸ್ವಸಹಾಯ ಸಂಘಗಳ ಗುಂಪುಗಳೆಲ್ಲ ನಮ್ಮದು ಈ ಕರ್ನಾಟಕ ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಂತ 1960 ಅಂತ ಏನಾಗಿರುತ್ತೆ, ಅದರ ಅಂಡರಲ್ಲಿ ಅವ್ರದ್ದು ರಿಜಿಸ್ಟರ್ ಆಗಿರುತ್ತೆ, ನೋಂದಣಿ ಆಗಿರುತ್ತೆ ಸರ್. ಹಾಗೆಯೇ ನೀವು ಹೇಳ್ದಂಗೆ ಅವರು ಪ್ರತಿ ವರ್ಷ ನಮ್ಮ ಈ ಮೀನು ಸಾಕಾಣಿಕೆ ಸಂಬಂಧಪಟ್ಟಂಗೆ ಏನು ಖರ್ಚು ವೆಚ್ಚ ಆಯಿತು, ಆದಾಯ ಏನು ಬಂತು, ಮತ್ತು ಈ ಲೆಕ್ಕಪತ್ರಗಳನ್ನೆಲ್ಲ ಅವರು ನಿರ್ವಹಣೆ ಮಾಡಬೇಕಾಗತ್ತೆ ಸರ್. ಮತ್ತು ಇನ್ನೊಂದು ಏನಂತಂದರೆ, ಇದರಲ್ಲಿ ಮೀನುಗಾರರ ಸಹಕಾರ ಸಂಘಗಳು ಅಂತ ಅದನ್ನು ನಮ್ಮ ಇಲಾಖೆ ಕಡೆಯಿಂದ ನಾವು ಮಾಡಿಕೊಡ್ತೀವಿ ಸರ್. ಇದು ಸ್ವಸಹಾಯ ಸಂಘಗಳು ಅವರು ಸಂಜೀವಿನಿ ಸಂಸ್ಥೆ ಕಡೆಯಿಂದ ಆಗಿರುತ್ತೆ ಸರ್. ಸೊ ಅವ್ರದ್ದು ರೂಲ್ಸು ರೆಗ್ಯುಲೇಷನ್ನು ಸ್ವಲ್ಪ ನಮ್ಮದಕ್ಕಿಂತ ಬೇರೆ ಇರುತ್ತೆ ಸರ್. ಇವರು ಕೆರೆಗಳನ್ನು ಪಡ್ಕೊಳ್ಳೋ ವಿಧಾನ ಹೇಗೆ ಅಂದರೆ, ಈಗ ಗ್ರಾಮ ಪಂಚಾಯತಿನವರೇ ಆಯ್ಕೆ ಮಾಡಿ ಇವರಿಗೆ ಕೆರೆಗಳನ್ನು ಕೊಡ್ತಾರ? ಹೌದು ಸರ್. ಹೆಂಗೆ ಅಂತಂದರೆ, ಸೊ ಫಸ್ಟು ಈಗ ಒಂದು ಉದಾಹರಣೆಗೆ ಒಂದು ವಿಲೇಜ್ ಅಂತ ನಾವು ಏನು ಗ್ರಾಮ ಅಂತ ತಗೊಂಡಾಗ, ಸೊ ಆ ಗ್ರಾಮದಲ್ಲಿ ಒಂದು ಕೆರೆ ಇರುತ್ತೆ. ಅಟ್ಲೀಸ್ಟು ಒಂದು 10 ಹೆಕ್ಟೇರ್ ಅಂದರೆ ಒಂದು 25 ಎಕರೆವರೆಗೆ, 10 ಹೆಕ್ಟೇರ್ ಅಂದರೆ ಅಷ್ಟೇ ಇರಬಂಗಿಲ್ಲ, 10 ಹೆಕ್ಟೇರ್ ಹೊರಗೆ ಇರೋಂಥ ಕೆರೆಗಳಿದ್ದರೆ, ಸೊ ಈಗ ನಾವು ಈಗ ಈ ಸ್ಕೀಮ್ ಬಗ್ಗೆ ಮಾಹಿತಿ ಕೊಟ್ಟಿರ್ತೀವಿ. ಮತ್ತು ನಮ್ಮ ಈ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕಡೆಯಿಂದನೂ ಈ ಥರ ಯೋಜನೆ ಇದೆ ಅಂತ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಪ್ರಚಾರ ಆಗಿರುತ್ತೆ ಸರ್. ಸೊ ಅವರು ಆವಾಗ ಈಗ ಅಲ್ಲಿ ಒಂದು ಸ್ವಸಹಾಯ ಸಂಘದ್ದು ಯಾರು ಒಬ್ಬರು ಆಸಕ್ತಿ ವಹಿಸಿ, ನಮ್ಮೂರಲ್ಲಿ ಇಂಥ ಕೆರೆ ಇದೆ, ನಾವಿಲ್ಲಿ ಮೀನು ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಹತ್ತಿರದ ಗ್ರಾಮ ಪಂಚಾಯಿತಿಗೆ ಅವರೊಂದು ಅರ್ಜಿ ಕೊಟ್ಟರೆ, ಸೊ ಹಿಂಗೆ ನಾವು ಮೀನು ಸಾಕಾಣಿಕೆ ಮಾಡಬೇಕು ಅಂತಿದ್ದೀವಿ ಅಂತ. ಸೊ ಅವರು ನಮ್ಮ ಈ ಸಂಜೀವಿನಿ ಸಂಸ್ಥೆ ಏನಿದೆ ಅದ್ರ ಜೊತೆಗೆ ಒಂದು ಒಡಂಬಡಿಕೆ ಥರ ಮಾಡ್ಕೊತಾರೆ ಸರ್. ಸೊ ಗ್ರಾಮ ಪಂಚಾಯಿತಿಯವರು ಏನು ಉಚಿತವಾಗಿ ಏನು ಕೊಡಲ್ಲ ಕೆರೆನ, ಒಂದು ಹೆಕ್ಟೇರ್ಗೆ ಇಷ್ಟು ಅಂತ ಒಂದು ಮೊತ್ತನ ನಿಗದಿ ಮಾಡಿ ದರ ನಿಗದಿ ಮಾಡ್ತಾರೆ ಸರ್. ದರ ನಿಗದಿ ಮಾಡಿ, ಸೊ ಅದನ್ನು ಅವರು ಇದು ಮಾಡಿ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಾಕಿ, ಕೆರೆಗೇನು ತೊಂದರೆ ಆಗದಿರಂಗೆ, ಮತ್ತು ಯಾವುದೇ ನಿಷೇಧಿತ ತಳಿಗಳಿದಾವೆ ಅದನ್ನ ಯಾವುದೂ ಸಾಕ್ದೇ ಇರೋಂಗೆ, ಮತ್ತು ಸಾರ್ವಜನಿಕರಿಗೆ ಯಾವುದೂ ತೊಂದರೆ ಆಗದೇ ಇರೋಂಗೆ ಈ ರೀತಿ ಮೀನು ಸಾಕಾಣಿಕೆ ಮಾಡಿ ಅಂತ ಅವರೊಂದು ಒಡಂಬಡಿಕೆ ಮಾಡ್ಕೊಂತಾರೆ. ನೀವು ಹೇಳಿರೋದು ಚೆನ್ನಾಗಿದೆ. ಒಂದೂರು
ಒಂದ್ ಸಂಘ, ಹಾಂ ಸರ್. ಒಂದ್ ಕೆರೆ. ಹಾಂ ಸರ್. ಆದ್ರೆ ಒಂದೂರು ಒಂದ್ ಕೆರೆ 4 ಸಂಘ ಇದ್ವು ಅಂದ್ರೆ 4 ಸಂಘ ಇತ್ತು ಅಂದರೆ ಲಾಟ್ರಿ ಸಿಸ್ಟಮ್ ಆಗುತ್ತೆ ಸರ್. ಲಾಟ್ರಿ ಸಿಸ್ಟಮ್ ಒಂದೇ ಕೆರೆಗೆ ತುಂಬ ಜನ ಬಿದ್ದಾಗ ಲಾಟ್ರಿ ಸಿಸ್ಟಮ್ ಮಾಡ್ತಾರೆ ಸರ್. ಲಾಟ್ರಿ ಮೂಲಕ ಆಯ್ಕೆ ಮಾಡ್ತಾರೆ ಸರ್. ಅವ್ರ ಅನುಭವ ಮತ್ತೊಂದು ಮಗದೊಂದು ಯಾವುದು ಇಲ್ಲ ಸರ್, ಇಲ್ಲಿ ಲೆಕ್ಕಕ್ಕೆ ಬರಲ್ಲ. ಇಲ್ಲಿ ಲೆಕ್ಕಕ್ಕೆ ಬರಲ್ಲ ಸರ್. ಆಯ್ತು. ಈಗ ಸಾಮಾನ್ಯವಾಗಿ ನೀವು ಕೆರೆನ ಈ ತರ ಸಂಘನ ಆಯ್ಕೆ ಮಾಡ್ಕೊಂಡು ಕೊಡೋದು ಮುಂಗಾರಿನ ಸಂದರ್ಭದಲ್ಲ? ಹೌದು ಸರ್. ಈಗ ನಮ್ಮದು ಮೀನುಗಾರಿಕೆ ಸೀಸನ್ ಅಂತ ಏನು ಸ್ಟಾರ್ಟ್ ಆಗುತ್ತೆ ಅದು ಮುಂಗಾರು ಸಮಯದಲ್ಲೇ ಸ್ಟಾರ್ಟ್ ಆಗೋದು. ಸೊ ಜೂನಿಂದ ನಮ್ಮಲ್ಲಿ ಮೀನುಗಾರಿಕೆ ಪ್ರಮುಖವಾಗಿ ಅಂದರೆ ಮೀನು ಮರಿ ಉತ್ಪಾದನಾ ಚಟುವಟಿಕೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಸರ್. ಅದಕ್ಕಿಂತ ಮುಂಚೆ ಅವರು 1 ತಿಂಗಳು ಮುಂಚೆ ಕೆರೆಗಳು ತಗೊಂಡಿದ್ರೆ ಸೊ ಜೂನಲ್ಲಿ ಮೀನು ಮರಿ ಸಿಗುತ್ತೆ. ಸೊ ಅವರು ಅಲ್ಲಿಂದ ಪ್ರಾರಂಭ ಮಾಡ್ಕೊಬೋದು ಮೀನು ಮರಿ ಬಿಟ್ಟು. ಸಾಮಾನ್ಯವಾಗಿ ಮೀನುಗಾರಿಕೆ ಅನ್ನೋವಂಥದ್ದು ಕಷ್ಟದ ಕೆಲಸ. ಯಾಕೆಂದರೆ ಹರಿಗೋಲನ್ನ ಬಿಡಬೇಕು, ಮತ್ತು ಬಲೆ ಹಾಕಬೇಕು, ಮೀನು ಹಿಡಿಬೇಕು, ಅದನ್ನು ಮಾರಾಟ ಮಾಡಬೇಕು, ವಾಚ್ ಆ್ಯಂಡ್ ವಾರ್ಡ್ ಮಾಡಬೇಕು, ಹಗಲು ರಾತ್ರಿ ಕಾಯಬೇಕು. ಇದೆಲ್ಲ ಮಹಿಳೆಯರಿಗೆ ಸಾಧ್ಯ ಅಂತ ತಮಗನ್ಸುತ್ತಾ, ಅಥವಾ ಹೇಗೆ ನೀವು ಈ ಎಲ್ಲ ಕಾರ್ಯಗಳನ್ನು ಮಾಡೋದಕ್ಕೆ ಅವರನ್ನು ಪ್ರೇರೇಪಿಸ್ತೀರಿ? ಸರ್ ಅಂದರೆ ನೀವು ಹೇಳಿದ್ರಿ ಇದರಲ್ಲಿ 2 ಅಂಶ ಬರುತ್ತೆ. ಒಂದು ಮೀನು ಸಾಕಾಣಿಕೆ ಅಂಶ ಒಂದು ಬರುತ್ತೆ, ನಂತರ ಮೀನು ಮಾರಾಟ ಒಂದು ಬರುತ್ತೆ ಸರ್. ಸೊ ನಮ್ಮ ಇದರಲ್ಲಿ ನೀವು ಹೇಳ್ದಂಗೆ ಮಹಿಳೆಯರಿಗೆ ಮೀನು ಉತ್ಪಾದನೆ ಸಂದರ್ಭದಲ್ಲಿ ಮೀನನ್ನು ಹಿಡಿಯೋದಾಗಲಿ ಅಥವಾ ವಾಚ್ ಆ್ಯಂಡ್ ವಾರ್ಡ್ ಮಾಡೋದಾಗಲಿ ನಿಜವಾಗ್ಲೂ ಅದು ಕಷ್ಟ ಆಗುತ್ತೆ ಅವ್ರಿಗೆ. ಸೊ ಅದನ್ನು ಹೊರತುಪಡಿಸಿದ್ರೆ ಮೀನು ಮಾರಾಟ ಮಾಡೋದು ಸುಲಭ ಅಂತ ಇದರಲ್ಲಿ ನಾವು ಕಂಡಿಡ್ಕೋಬೋದು. ಬೆಳೆದ್ರ ಮೇಲೆ ತಾನೇ ಹೌದು ಸರ್. ಅಂದರೆ ನಾವು ಯೂಶಲಿ ಇನ್ನೊಂದು ಏನು ಮಾಡ್ತೀವಿ ಸರ್, ಈ ಇದರಲ್ಲಿ ಈ ಗ್ರಾಮ ಪಂಚಾಯತಿ ಕೆರೆಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ಸಣ್ಣ ಪುಟ್ಟ ಕೆರೆಗಳನ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ ಸರ್. ಕನಿಷ್ಠ 5ರಿಂದ 6 ಅಡಿ ಆಳ ಇರಬೇಕು, 25 ಎಕರೆವರೆಗೆ ಇರಬೇಕು. ಸೊ ಅವ್ರಿಗೆ ಅದರಲ್ಲಿ ಈಗ ಆಸಕ್ತಿಯಾಗಿ ಅವ್ರು ನಾವು ಕಲಿತೀವಿ ಅಂತಂದರೆ ನಮ್ಮ ಇಲಾಖೆಯಲ್ಲಿ ಕೂಡ ಅವ್ರಿಗೆ ಹರಿಗೋಲ್ ಬಳಸೋದಿರ್ಬೋದು, ಬಲೆ ಬಿಡೋದಿರ್ಬೋದು, ಇದ್ರ ತರಬೇತಿನೂ ಕೂಡ ಕೊಡ್ತೀವಿ ಸರ್. ಸೊ ಇದನ್ನು ಕಲ್ತ್ಕೊಂಡು ಅವ್ರು ಮಾಡ್ಬೋದು. ಅಥವಾ ಅವ್ರ ಮನೆಯವರ ಸಪೋರ್ಟ್ ತಗೋಬೋದು ಸರ್. ಅವರು ಹಸ್ಬೆಂಡ್ ಇರ್ಬೋದು, ಮಕ್ಳಿರ್ಬೋದು, ಅವ್ರು ಸಪೋರ್ಟ್ಸ್ ತಗೊಬೋದು. ಕಾವಲಿಗೆಲ್ಲ ನೈಟೆಲ್ಲ ಯೂಶ್ವಲಿ ನಾವು ಮಹಿಳೆಯರನ್ನ ಅಂತ ಹೇಳಿದ್ರು ಪ್ರಾಕ್ಟಿಕಲಾಗೆಲ್ಲ ಅವರ ಯಜಮಾನ್ರ ಥರ ಇರ್ತಾರೆ ಸರ್ ಯೂಶ್ವಲಿ. ಅಂದರೆ ಕುಟುಂಬದ ಸಹಕಾರವನ್ನು ತಗೊಂಡು ಮಾಡಬಹುದು. ಹೌದು ಸರ್. ಆಮೇಲೆ ಮುಖ್ಯವಾಗಿ ಸರ್ ಮೀನು ಮಾರಾಟದಲ್ಲಿ ಅವರು ಕೊಂಡಿಡ್ಕೊಬೋದು ಸರ್. ಮೀನು ಮಾರಾಟ ಮತ್ತು ಅದರಿಂದ ಉತ್ಪನ್ನಗಳ ತಯಾರಿಕೆಯಲ್ಲಿ ಮಹಿಳೆಯರು ಜಾಸ್ತಿ ತೊಡಗಿಸ್ಕೊಬೋದು ಸರ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ. ಇದಕ್ಕೆ ಏನಾದರೂ ಅವರಿಗೆ ನೆರವು, ಸಹಾಯಧನ ಸರ್? ಹೌದು ಸರ್, ಆ ಥರದ್ದೆಲ್ಲ ಏನಾದರೂ ಸಿಗುತ್ತೆ? ಇದೆ ಸರ್. ನಮ್ಮಲ್ಲಿ ಮೀನುಗಾರಿಕೆ ಇಲಾಖೆಯಲ್ಲಿ ಅವರು ಏನು ಮೀನು ಮರಿನ ತಮ್ಮ ಕೆರೆಗಳಿಗೆ ಬಿಟ್ಕೊತಾರ ಆ ಮೀನು ಮರಿ ಮೌಲ್ಯಕ್ಕೆ 50% ಸಬ್ಸಿಡಿನ ಕೊಡ್ತೀವಿ ಸರ್ ನಾವು. ಈಗ ಅವರು 1,000 ರೂಪಾಯಿ ಮೀನು ಮರಿ ಬಿಟ್ಕೊಂಡ್ರೆ ನಾವು ಅವ್ರಿಗೆ 500 ರೂಪಾಯಿವರೆಗೆ ಸಹಾಯಧನ ಕೊಡ್ತೀವಿ ಸರ್. ಸೊ ಆ ರೀತಿ ಅದು ಕೆರೆವಾರು ಅವ್ರು ಎಷ್ಟು ಮೀನು ಮರಿ ಬಿಟ್ಕೊತಾರೋ, ಈಗ ಒಂದು ಕೆರೆಗೆ 10,000 ಮೀನು ಮರಿ ಬಿಟ್ಕೊಂಡ್ರೆ ನಾವು 5,000 ಮೀನು ಮರಿ ಅವ್ರಿಗೆ ಸಬ್ಸಿಡಿ ರೂಪದಲ್ಲಿ ಕೊಡ್ತೀವಿ ಸರ್. ಆಮೇಲೆ ಅದಾದ ನಂತರ ನಮಗೆ ಈಗ ಮಾರುಕಟ್ಟೆ ವ್ಯವಸ್ಥೆನೂ ಕೂಡ ಕಲ್ಪಿಸ್ಕೊಡ್ತೀವಿ ಸರ್. ನಮ್ಮ ಮೀನುಗಾರಿಕೆ ಇದರಲ್ಲಿ ನಮ್ಮಲ್ಲಿ ಅಲ್ಲಿ ಲೋಕಲ್ ಮಾರ್ಕೆಟ್ಸು ಇರ್ಬೋದು, ಅಥವಾ ಅವರು ಒಂದು ವೇಳೆ ಹೆಚ್ಚು ಮೀನನ್ನು ಬೆಳೆದಂಥ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಮೈಸೂರಲ್ಲಿ ಮಂಡಳಿಗಳಿದೆ, ಮೀನುಗಾರಿಕಾ ಮಹಾಮಂಡಳಿ ಇದೆ, ಹಾಗೆಯೇ ಮೀನುಗಾರಿಕೆ ಅಭಿವೃದ್ಧಿ ನಿಗಮಗಳಿದ್ದಾವೆ. ಅವ್ರ ಅಂಡರಲ್ಲಿ ಮೀನು ಮಾರಾಟ ಕೇಂದ್ರಗಳು ನೀವು ನೋಡಿರ್ಬೋದು. ಮೈಸೂರಾದ್ಯಂತ ಸಣ್ಣ ಸಣ್ಣ ಒಂದು 10x10 ಕಿಯೋಸ್ಕ್ ಅಂತ ನಿರ್ಮಾಣ ಮಾಡ್ಕೊಂಡು ಮೀನು ಮಾರಾಟ ಮಾಡ್ತಾಯಿದ್ದಾರೆ. ಸೊ ನಾವು ಮಂಡಳಿಯವ್ರಿಗೆ ನಾವು ಒಂದು ಈ ಥರ ನಮಗೆ ಇಷ್ಟು ಮೀನು ಬೆಳೆದಿದ್ದೀವಿ ಅಂತ ಹೇಳಿದ್ರೆ ಅವರೇ ವಾಹನ ಮಾಡ್ಕೊಂಬಂದು ವಿತ್ ಐಸ್ ಬರ್ತಾರೆ. ಸೊ ನಮ್ಮ ಅಲ್ಲಿ ಮೀನು ಹಿಡಿದಿದ್ದನ್ನು ಒಂದು ತೂಕ ಹಾಕಿ ತಗೊಂಡು ರೇಟು ಕೂಡ ಫಿಕ್ಸ್ ಆಗಿರುತ್ತೆ. ಮೊದಲೇ ಹಿಡಿದ ಮೀನನ್ನು ಅವರು ತಗೊಂಡು ಮಂಡಳಿಗೆ ಬಂದು ಇಲ್ಲಿಂದ ಅವರು ಸಣ್ಣ ಸಣ್ಣ ನಮ್ಮ ಮಾರಾಟ ಕೇಂದ್ರಗಳಿಗೆ ಹಂಚಿಬಿಡ್ತಾರೆ ಸರ್. ಇದು ನಿಮ್ಮ ಇಲಾಖೆ ಜವಾಬ್ದಾರಿ? ಹೌದು. ಪಂಚಾಯತಿಯಿಂದ ಏನಾದರೂ ಅನುದಾನ ಇರುತ್ತೆ ಅವ್ರಿಗೆ? ಸರ್ ಪಂಚಾಯತಿಯಿಂದ ಏನು ಮಾಡ್ತಾರೆ, ಕೆರೆಗಳು ಕೊಡೋದು ಒಂದೇ ಸರ್ ಯೂಶ್ವಲಿ. ಅದಕ್ಕೆ ದುಡ್ಡು ಇಸ್ಕೊತಾರಲ್ಲ? ದುಡ್ಡು ಇಸ್ಕೊಂತಾರೆ ಸರ್. ಅಂದರೆ ಅದು ತುಂಬ ಈಗ ನಿಗದಿ ಮಾಡಿರೋ ಅವ್ರ ಅಮೌಂಟು ತುಂಬ ಕಡಿಮೆ ಇದೆ ಸರ್. 1 ಹೆಕ್ಟೇರ್ಗೆ ಅಂದರೆ 2.5 ಎಕರೆ ಪ್ರದೇಶಕ್ಕೆ, ನೀರಿನಿಲ್ಲ ಪ್ರದೇಶಕ್ಕೆ ಅವರು 500 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಸರ್. ಅದು ತುಂಬ ಕಡಿಮೆ ರೇಟ್ ಆಯಿತು ಅದು. ಮತ್ತು ಯಾರೂ ಕೂಡ ಇದಕ್ಕೆ ಇದು ಬಿಡ್ ರೀತಿ ಏನು ಬರಲ್ಲ ಸರ್, ಅದು ಫಿಕ್ಸ್ ರೇಟ್ ಇರುತ್ತೆ ಸರ್. ಇದೇನು 1 ವರ್ಷದ ಅವಧಿಗ ಅಥವಾ 5 ವರ್ಷದ ಅವಧಿಗ ಹೇಗೆ ಸರ್? 5 ವರ್ಷದ ಅವಧಿಗೆ ಇರುತ್ತೆ, ಬಟ್ ಪ್ರತಿ ವರ್ಷ ಅವರು ನವೀಕರಣ ಮಾಡಬೇಕು. ಓಕೆ. ಈಗ ಸಂಜೀವಿನಿ ಅಂತ ಒಂದು ಸಂಸ್ಥೆ ಹೇಳಿದ್ರೆ, ಹೌದು ಸರ್, ಅವ್ರು ಏನೇನು ನೆರವು ಕೊಡ್ಬೋದು ಸರ್? ಅವರು ಈ ತರಬೇತಿಗೆ ಏನೇನು ನಮಗೆ ಎಲ್ಲ ಸಲಕರಣೆಗಳು ಬೇಕೋ
ಅದನ್ನು ಒದಗಿಸ್ಕೊಡ್ತಾರೆ ಸರ್. ಏನು ನಾವೀಗ 2 ದಿನದ ತರಬೇತಿ ಅಂತ ಏನು ಮಾಡ್ತೀವಿ, ಒಂದಿನ ಥಿಯರಿ ಒಂದಿನ ಪ್ರಾಕ್ಟಿಕಲ್ ಅಂತ ತರಬೇತಿ ಕೊಡ್ತೀವಿ. ಸೊ ಅದನ್ನು ಎಲ್ಲ ಸಂಜೀವಿನಿ ಸಂಸ್ಥೆಯವರು ವಹಿಸ್ಕೊಂತಾರೆ ಸರ್. ಅದಾದಮೇಲೆ ಅವ್ರಿಗೆ ಮೀನು ಮಾರಾಟ ಮಾಡೋದಕ್ಕೋಸ್ಕರ ನಮ್ಮ ಮಹಿಳಾ ಸ್ವಸಹಾಯ ಸಂಘಗಳಿಗೆ 25,000 ರೂಪಾಯಿವರೆಗೆ ಸಲಕರಣೆ ಖರೀದಿ ಮಾಡ್ಕೊಳ್ಳೋಕ್ಕೆ ಅವರು ನೆರವು ಕೊಡ್ತಾರೆ ಸರ್. ಅಂದರೆ ಅದರಲ್ಲಿ ತಕ್ಕಡಿ ಆಗ್ಬೋದು, ಒಂದು ಸೈಕಲ್ ತಗೋಬೋದು ಅವರು, ಅಥವಾ ಪ್ಲಾಸ್ಟಿಕ್ ಕ್ರೇಟ್ಗಳು ತಗೋಬೋದು, ಇನ್ಸುಲೇಟೆಡ್ ಬಾಕ್ಸ್ ಅಂತ ಶಾಖ ನಿರೋಧಕ ಪೆಟ್ಟಿಗೆಗಳನ್ನ ತಗೋಬೋದು. ಈ ರೀತಿ ಮೀನು ಮಾರಾಟ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಒಂದು 25,000 ರೂಪಾಯಿವರೆಗೆ ಅವರು ನೆರವು ಕೊಡ್ತಾರೆ. ಅವರು ಅದನ್ನು ತಗೋಬೋದು. ಜೊತೆಗೆ ನಮ್ಮ ಇಲಾಖೆಯಲ್ಲೂ ಕೂಡ ನಾವು ಮೀನು ಮಾರಾಟಕ್ಕೆ ಅಂತ ದ್ವಿಚಕ್ರ ವಾಹನ ಇರ್ಬೋದು, ತ್ರಿಚಕ್ರ ವಾಹನ ಇರ್ಬೋದು, ಇದನ್ನು ಕೂಡ ನಾವು ಕೊಡ್ತೀವಿ ಸರ್. ಸೊ ಅವರು ಅಪ್ಲೈ ಮಾಡಿ ನಮ್ಮಲ್ಲಿ ಅರ್ಜಿ ಹಾಕಿ ಆ ಸೌಲಭ್ಯನೂ ಕೂಡ ತಗೋಬೋದು ನಮ್ಮ ಇಲಾಖೆ ಕಡೆಯಿಂದ. ಹೌದು ಸರ್. ಭಾಳ ಚೆನ್ನಾಗಿದೆ ಅಲ್ವೇ? ಹೌದು ಸರ್, ಅದ್ಭುತವಾದ ಯೋಜನೆ. ಹೌದು ಸರ್, ಯೋಜನೆ ಇದೆ. ಬಟ್ ಅದೇ ಸರ್, ಈ ವರ್ಷದಿಂದ ಸ್ಟಾರ್ಟಿಂಗ್ ಸರ್, ಈ ವರ್ಷ ಶುರುವಾಗಿದೆ. ಅದ್ರದ್ದು ನಾವು ಯಾವ ರೀತಿ ಯಶೋಗಾಥೆಗಳನ್ನು ಇನ್ನೂ ಸೃಷ್ಟಿ ಮಾಡಬೇಕು. ಹೌದು ಸರ್. ಓಕೆ, ಈಗ ಯಾವುದಾದ್ರೂ ಗ್ರಾಮ ಪಂಚಾಯತ್, ಯಾವುದಾದ್ರೂ ಸ್ವಸಹಾಯ ಸಂಘ ನಿಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ಆಯ್ಕೆ ಆಗಿದೆಯಾ ಸರ್? ಹೌದು ಸರ್, ಆಯ್ಕೆಯಾಗಿದೆ. ಆಯ್ಕೆಯಾಗಿ ಈಗ ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಒಟ್ಟೀಗ 3 ಕೆರೆಗಳಿಂದ, ಅಂದರೆ ಈಗ ಇದು ಬೇಸಿಗೆ ಸಂದರ್ಭ ಇರೋದ್ರಿಂದ ಸ್ವಲ್ಪ ನೀರು ಬತ್ತಾ ಹೋಗ್ತಿರುತ್ತೆ ಸರ್. ಮತ್ತು ಅಲ್ಲಿ ನಮ್ಮಲ್ಲಿ ಅದು ಸ್ವಲ್ಪ ಬರಪೀಡಿತ ತಾಲೂಕಾಗಿರೋದ್ರಿಂದ ನೀರು ಶೇಖರಣೆ ಆಗೋದು ಕಡಿಮೆ ಇರುತ್ತೆ. ಸೊ ಮಳೆಗಾಲದಲ್ಲಿ ಈಗ ನಮ್ದು ಏನಾಯ್ತು, ಇದು ಯೋಜನೆ ಶುರುವಾಗಿದ್ದೆ ಸ್ವಲ್ಪ ತಡ ಆಯಿತು. ಅಂದರೆ ಟ್ರೈನಿಂಗ್ ಎಲ್ಲ ಕೊಟ್ಟು ನಾವು ಇದು ಆಗೋ ತನಕ ಡಿಸೆಂಬರ್ ಬಂದ್ಬಿಡ್ತು. ಸೊ ನೆಕ್ಸ್ಟ್ ಇಯರಿಂದ ಏನೇ ಆದರೂ ತುಂಬ ಕೆರೆಗಳು ನಮಗೆ ಸಿಗ್ತವೆ ಸರ್. ಸೊ ನೀವು ಹೇಳ್ದಂಗೆ ನಾವು ಅದನ್ನು ಒಂದು ಕೇಸ್ ಸ್ಟಡಿ ಥರ ಮಾಡಿ ಅದನ್ನೊಂದು ದಾಖಲೆ ಮಾಡ್ಕೊಂಡ್ರೆ ಮುಂದಿನ ಇದಕ್ಕೆ ಸರಿ ಆಗುತ್ತೆ ಸರ್. ಅಂದರೆ ಅವಕಾಶ ಈಗಿದೆ ಇದೆ ಸರ್. ನಮ್ಮ ಗುಂಡ್ಲುಪೇಟೆಯಲ್ಲಿ ತಾಲೂಕಲ್ಲಿ 3 ಕೆರೆಗಳನ್ನ ಈಗ ನಾವು ಮೀನು ಮರಿ ಬಿಟ್ಕೋತೀವಿ ಅಂತ ಅಂದ್ಬಿಟ್ಟು ಒಡಂಬಡಿಕೆ ಮಾಡ್ಕೊಂಡು ಸಂಘದವರು. ಯಾವ ಪ್ರದೇಶದಲ್ಲಿ ಸರ್? ನೀವು ಬಂಡೀಪುರ ಕೇಳಿರ್ಬೋದು ಸರ್. ಕೇಳಿದ್ದೀವಿ. ಬಂಡೀಪುರ ಮಂಗಳ ವಿಲೇಜ್ ಅಂತ ಬರುತ್ತೆ. ಸೊ ಆ ಮಂಗಳ ವಿಲೇಜಲ್ಲಿ ಮಹದೇಶ್ವರ ಕೆರೆ ಅಂತ ಒಂದು ಕೆರೆ ಸೆಲೆಕ್ಟ್ ಆಗಿದೆ. ಅದು ಬಿಟ್ಟು ಮತ್ತೆ ಇನ್ನ 2 ಕೆರೆ ಸರ್, ಚಿಕ್ಕುಂಡಿ ಕೆರೆ ಅಂತ ನಮ್ಮ ಕಡೆ ದೊಡ್ಡುಂಡಿ ಹತ್ರ ಊರ ಹತ್ರ ಬರುತ್ತೆ. ಮತ್ತು ಇನ್ನೊಂದು ಭೀಮನ್ ಬೀಡು ಅಂತ ಒಂದು ಊರಿದೆ. ಸೊ ಅಲ್ಲೂ ಕೂಡ ಒಟ್ಟು 3 ಕೆರೆಗಳನ್ನ ಆಯ್ಕೆ ಮಾಡಿಕೊಂಡು ಸ್ವಸಹಾಯ ಸಂಘದವರು ಮುಂದೆ ಬಂದಿದ್ದಾರೆ. ರೈತ ಬಾಂಧವರೇ ಗಮನಿಸಿ, ಮತ್ಸ್ಯ ಸಂಜೀವಿನಿ ಯೋಜನೆಯನ್ನು ಕುರಿತು ಗುಂಡ್ಲುಪೇಟೆ ತಾಲೂಕು ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಎಸ್ ವಿವೇಕ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸುತ್ತಿರುವಿರಿ. ಈಗ ಒಂದು ಪ್ರಕಟಣೆ ಇದೆ, ನಂತರ ಈ ಸಂದರ್ಶನ ಮುಂದುವರಿಯಲಿದೆ. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತದ ಕೃಷಿ ವಲಯವು ಪ್ರಗತಿಪರ ಸುಧಾರಣೆಗಳು, ರೈತ ಕೇಂದ್ರಿತ ನೀತಿಗಳು, ಕೃಷಿ ಮೂಲಸೌಕರ್ಯ ವಿಸ್ತರಣೆ, ಡಿಜಿಟಲ್ ನಾವೀನ್ಯತೆ, ನೈಸರ್ಗಿಕ ಕೃಷಿಗೆ ಪ್ರೋತ್ಸಾಹ ಮತ್ತು ಹೆಚ್ಚಿದ ಜಾಗತಿಕ ಮಟ್ಟದ ಕೃಷಿ ರಫ್ತುಗಳ ಮೂಲಕ ಪರಿವರ್ತನೀಯ ಬೆಳವಣಿಗೆಯನ್ನು ಕಾಣುತ್ತಿದೆ. ಭಾರತ ವಿಸ್ತಾರ, ಭಾರತದ ರೈತರಿಗಾಗಿ ಕೃತಕ ಬುದ್ಧಿಮತ್ತೆ ಎಂಬ ವೇದಿಕೆಯನ್ನು ಅನ್ನದಾತರಿಗಾಗಿ ಅಭಿವೃದ್ಧಿಗೊಳಿಸಲಾಗಿದೆ. ಭಾರತ ವಿಸ್ತಾರವೆಂಬ ಎಐ ವೇದಿಕೆಯು ಭಾರತದ ಕೃಷಿಯನ್ನು ಸದೃಢಗೊಳಿಸಲು, ಸಶಕ್ತ ರೈತರನ್ನು ತಯಾರು ಮಾಡಲು, ಬೆಳೆಯ ಉತ್ಪಾದಕತೆ ಹೆಚ್ಚಿಸಲು, ಕೃಷಿಯಲ್ಲಿ ಸುಸ್ಥಿರತೆಯನ್ನು ಕಾಪಾಡಲು, ಆಹಾರದ ಮೌಲ್ಯ ಸರಪಳಿಯನ್ನು ಅಭಿವೃದ್ಧಿಗೊಳಿಸಲು, ಕೃಷಿ ನವೋದ್ಯಮಗಳನ್ನು ಬೆಳೆಸಲು ಮತ್ತು ದೇಶದಾದ್ಯಂತ ಅನ್ನದಾತರಿಗೆ ಹೆಚ್ಚಿನ ಆದಾಯ ಅವಕಾಶಗಳನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಭಾರತ ವಿಸ್ತಾರ ಎಂಬ ಎಐ ವೇದಿಕೆಯನ್ನು ಇಂದು ಬೆಳಿಗ್ಗೆ 9:30 ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಜೈಪುರದಲ್ಲಿ ಉದ್ಘಾಟಿಸಿದರು. ಭಾರತ ವಿಸ್ತಾರ, ಭಾರತದ ರೈತರಿಗಾಗಿ ಕೃತಕ ಬುದ್ಧಿಮತ್ತೆ ಎಂಬ ವೇದಿಕೆಯು ರೈತರಿಗೆ ಒಂದೇ ವೇದಿಕೆಯಲ್ಲಿ ಎಲ್ಲ ಕೃಷಿ ಮಾಹಿತಿಯನ್ನು ನೀಡಲಿದೆ. ಉದಾಹರಣೆಗೆ, ಕೃಷಿ ಕ್ಷೇತ್ರ ಸಂಬಂಧಿತ ಯೋಜನೆಗಳು, ಹವಾಮಾನವನ್ನು ಕುರಿತ ಮಾಹಿತಿ, ಕೃಷಿ ಉತ್ಪನ್ನಗಳ ಬೆಲೆಗಳು, ಕೃಷಿಕರಿಗೆ ಸಲಹೆಗಳು, ಕೃಷಿ ವಿಮೆ ಯೋಜನೆ, ಹೀಗೆ ಇನ್ನೂ ಅನೇಕ ಮಾಹಿತಿಯನ್ನು ಈ ಭಾರತ ವಿಸ್ತಾರ ಎಂಬ ಎಐ ತಂತ್ರಜ್ಞಾನದ ಮೂಲಕ ಪಡೆದುಕೊಳ್ಳಬಹುದು. ಇದು ಭಾರತ ಎಐ ಇಂಪ್ಯಾಕ್ಟ್ ಸಮಿಟ್ 2026ರ ಅಂಗ ಕಾರ್ಯಕ್ರಮವಾಗಿ ನಡೆಯಿತು. ಸ್ವಾವಲಂಬಿ, ಆಧುನಿಕ ಮತ್ತು ಸಮೃದ್ಧ ಕೃಷಿಯನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಭಾರತ ವಿಸ್ತಾರವನ್ನು ಅಭಿವೃದ್ಧಿಗೊಳಿಸಲಾಗಿದೆ. ಭಾರತ ವಿಸ್ತಾರ ಭಾರತದ ರೈತ ಸಮುದಾಯದ ಬಲ, ಸ್ಥಿತಿಸ್ಥಾಪಕತೆ ಮತ್ತು ಜಾಗತಿಕ ಸ್ಥಾನಮಾನವನ್ನು ಪ್ರದರ್ಶಿಸುವ
ಅತಿ ದೊಡ್ಡ ಡಿಜಿಟಲ್ ಅಭಿಯಾನವಾಗಿದೆ. ಮತ್ಸ್ಯ ಸಂಜೀವಿನಿ ಯೋಜನೆಯನ್ನು ಕುರಿತು ಗುಂಡ್ಲುಪೇಟೆ ತಾಲೂಕು ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಎಸ್ ವಿವೇಕ್ ಅವರೊಂದಿಗಿನ ಸಂದರ್ಶನ ಈಗ ಮುಂದುವರಿಯಲಿದೆ. ತಾವು ಆರಂಭದಲ್ಲೇ ಹೇಳಿದ ಹಾಗೆ ಇದು ರಾಜ್ಯಾದ್ಯಂತ ಜಾರಿಗೆ ಬಂದಿರೋ ಯೋಜನೆ. ಹೌದು ಸರ್, ರಾಜ್ಯಾದ್ಯಂತ ಬಂದಿದೆ ಸರ್. ಈ ಗುಂಡ್ಲುಪೇಟೆಯಲ್ಲಿ ಹೇಗೆ ಬಂದಿದೆಯೋ ಹಾಗೆ ಬೇರೆ ತಾಲೂಕು ಜಿಲ್ಲೆಗಳಲ್ಲಿ ಬಂದಿದೆ ಸರ್. ಇದೆ ಸರ್ ಈ ವರ್ಷದಿಂದ. ಹೌದು ಸರ್. ಓಕೆ. ಹಾಗಿದ್ದ ಮೇಲೆ ಯಾವುದೇ ಗ್ರಾಮದಲ್ಲಿರುವಂತಹ ಮಹಿಳಾ ಸ್ವಸಹಾಯ ಗುಂಪುಗಳು ಹೌದು ಸರ್ ಗ್ರಾಮ ಪಂಚಾಯಿತಿಯನ್ನ ಸಂಪರ್ಕ ಮಾಡಬಹುದು. ಹೌದು ಸರ್, ಗ್ರಾಮ ಪಂಚಾಯಿತಿ ಸಂಪರ್ಕ ಮಾಡ್ಬೋದು. ಮತ್ತೆ ನಮ್ಮಲ್ಲಿ ತಾಲೂಕ್ ಪಂಚಾಯಿತಿಲಿ ಒಂದು ಅದೇ ಒಕ್ಕೂಟಗಳು, ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟಗಳು ಅಂದ್ರೆ ಏನು ಸ್ವಸಹಾಯ ಸಂಘಗಳನ್ನ ಕಂಟ್ರೋಲ್ ಮಾಡುತ್ತೆ, ನಿರ್ವಹಣೆ ಮಾಡ್ತಾರೆ. ಸೊ ಅವ್ರನ್ನ ಕೂಡ ಸಂಪರ್ಕ ಮಾಡ್ಬೋದು ಸರ್. ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಲಿ NRLM ಅಂತ ನೀವು ನಾನು ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಅವ್ರನ್ನು ಕೂಡ, ಅವ್ರ ಮುಖಾಂತರನೂ ಕೂಡ ಅವರು ಭೇಟಿ ಮಾಡಿ ಅವರ ಆಸಕ್ತಿನ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೋದು. ಬರೋ ವರ್ಷದ ಮುಂಗಾರಿನಿಂದ ಕೆರೆ ಪಡ್ಕೊಂಡು ಅದರಲ್ಲಿ ಅವರು ಮೀನು ಸಾಕಾಣಿಕೆಯನ್ನ ಮಾಡಬಹುದು. ಹೌದು ಸರ್. ಆಯ್ತು ಸರ್. ಈಗ ಒಂದು ಸಂಘ, ನೀವೇ ಸಂಘಗಳನ್ನ ಗಮನಿಸಿರ್ತೀರಿ, ಕೆರೆನಲ್ಲಿ ಮೀನ್ ಸಾಕ್ತಾರೆ, ಏನು ಆದಾಯ ಪಡಿತಿರ್ಬೋದು ಸರ್? ಸರ್ ಇದರಲ್ಲಿ 2 ಮೆಥಡ್ ಇದೆ ಸರ್ ನಮ್ಮಲ್ಲಿ ಮೀನು ಸಾಕಾಣಿಕೆ ಮಾಡೋದಕ್ಕೆ. ಒಂದು ಸರ್ ವ್ಯಾಪಕ ವಿಧಾನದ್ದು ಅಂತ ಕರಿತೀವಿ. ಸೊ ಅದನ್ನ ಇಂಗ್ಲೀಷಲ್ಲಿ ಎಕ್ಸ್ಟೆನ್ಸಿವ್ ಫಾರ್ಮಿಂಗ್ ಅಂತ ಕರಿತೀವಿ ಸರ್. ಸೊ ಇದರಲ್ಲಿ ನಮ್ಮದು ಇನ್ವಾಲ್ವ್ಮೆಂಟು, ನಮ್ಮದು ಮೇಂಟೆನೆನ್ಸು. ಹೌದು ಸರ್, ನಮ್ಮದು ಮೇಂಟೆನೆನ್ಸ್ ಇದರಲ್ಲಿ ಕಡಿಮೆ ಇರುತ್ತೆ ಸರ್. ಇರೋದೇ ಇಲ್ಲ ಅಂತೇನಿಲ್ಲ, ಯಾವ್ಯಾವ್ದು ಹಂತದಲ್ಲಿ ಇರುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ. ಸೊ ಇನ್ನೊಂದು ಬಿಟ್ಟು ಸೆಮಿ ಇಂಟೆನ್ಸಿವ್ ಅಥವಾ ಅರೆ ತೀವ್ರತೆ ಪದ್ಧತಿ ಅಂತ ಒಂದು ಇದೆ. ಸೊ ಅದರಲ್ಲಿ ನಮ್ಮದು ಇಂಟರ್ವೆನ್ಷನ್ ಜಾಸ್ತಿ ಇರುತ್ತೆ. ನಮ್ಮದು ಇನ್ವಾಲ್ವ್ಮೆಂಟು, ನಮ್ಮ ಸ್ವಸಹಾಯ ಸಂಘಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಅಂದರೆ ಅವ್ರದ್ದು ಜಾಸ್ತಿ ಇರುತ್ತೆ ಸರ್. ಸರ್ ಉದಾಹರಣೆಗೆ ಹೇಳ್ಬೇಕು ಅಂತಂದರೆ, ಸೊ ಎಕ್ಸ್ಟೆನ್ಸಿವ್ ಮೆಥಡ್ ಆಫ್ ಫಿಶ್ ಫಾರ್ಮಿಂಗಲ್ಲಿ ಅಂದರೆ ವ್ಯಾಪಕ ವಿಧಾನದ ಮೀನು ಸಾಕಾಣಿಕೆಯಲ್ಲಿ ಈಗ ನಾನು ಏನು ಹೇಳಿದೆ, 10 ಹೆಕ್ಟೇರ್ ಕೆರೆ ತಗೊಂಡಿದ್ದಾರೆ ಅಂದರೆ ಅವರು 25 ಎಕರೆ ಕೆರೆ ತಗೊಂಡಿದ್ರೆ ಅವರು 10,000 ಮೀನು ಮರಿನ ಬಿಟ್ಕೋಬೇಕಾಗತ್ತೆ. ಸೊ ಅದರಲ್ಲಿ ಅವರು ಅದೊಂದೇ ಮಾಡೋದು ಸರ್. ಏನು ಮೀನು ಮರಿನ 5 ಹೆಕ್ಟೇರ್ಗೆ ಅಂತ ಇಲ್ಲಿ ನಮ್ಮ ಮೆಥಡಲ್ಲಿ ಮಾಡ್ಕೊಂಡಿರೋದು. ಸೊ 5 ಹೆಕ್ಟೇರ್ಗೆ ಅವರು 10,000 ಮೀನು ಮರಿ ಬಿಡ್ತಾರೆ ಸರ್. 1 ಹೆಕ್ಟೇರ್ಗೆ 2,000 ಮರಿ ಅಂತೆ. ಸೊ ಉದಾಹರಣೆಗೆ 5 ಹೆಕ್ಟೇರ್ ಕೆರೆ ಅಂತ ತಿಳ್ಕೊಳ್ಳೋಣ ಸರ್. ಸೊ 5 ಹೆಕ್ಟೇರ್ ಕೆರೆಗೆ 1 ಹೆಕ್ಟೇರ್ಗೆ 2,000 ಅಂತ 10,000 ಮೀನು ಮರಿ ಬಿಡಬೇಕಾಗತ್ತೆ. ಬಿಟ್ಟ ನಂತರ ಮೀನು ಮರಿ ಬಿಡೋದು, ಕಾವಲಿರೋದು, ಇವೆರಡೇ ಕೆಲಸ ಅವ್ರು ಮಾಡಬೇಕಾಗತ್ತೆ ಈ ಪದ್ಧತಿಲಿ. ಸೊ ಇದರಲ್ಲಿ ನಮಗಿನ್ನು ಖರ್ಚು ಏನು ಬರುತ್ತೆ ಅಂದರೆ, ಕೆರೆ ಕಾವಲು ಒಂದು ಖರ್ಚು ಬರುತ್ತೆ ಸರ್. ಮತ್ತು ಮೀನು ಹಿಡಿಯುವಾಗ ಅವ್ರಿಗೆ ಕೂಲಿ ಅಂತ, ನಮ್ಮ ಮೀನುಗಾರರಿಗೇನು ಅವ್ರಿಗೊಂದು ಕೂಲಿ ಬರುತ್ತೆ. ಮತ್ತು ಕೆರೆ ಗುತ್ತಿಗೆ ಅಮೌಂಟು ಅಂತ ಒಂದು ಹಣ ಬರುತ್ತೆ. ಸೊ ಇದಿಷ್ಟು ನಾವು ಕಳೆದ್ರೆ ಒಟ್ಟು ಸರ್ ನಾವು 10,000 ಮೀನು ಮರಿ ಏನು ಬಿಟ್ಟಿರ್ತೀವಿ ಅದರಲ್ಲಿ 25% ನಮಗೆ ಬರುತ್ತೆ ಅಂತ ನಾವು ತಿಳ್ಕೊಂಡ್ರೂ 2,500 kg ಮೀನನ್ನ ಬೆಳಿಬೋದು ಸರ್ 5 ಹೆಕ್ಟೇರ್ ಕೆರೆಯಲ್ಲಿ. ಸೊ 2,500 kg ಅಂತಂದರೆ ಅದರಲ್ಲಿ ನಮಗೆ ಕೆರೆ ಗುತ್ತಿಗೆ 500 ರೂಪಾಯಿ ಪ್ರತಿ ಹೆಕ್ಟೇರ್ಗೆ ಅಂತ ಹೇಳಿದೆ. ಸೊ 5 ಹೆಕ್ಟೇರ್ಗೆ 2,500 ರೂಪಾಯಿ ಆಯಿತು. ಮತ್ತು ಮೀನು ಮರಿಗೆ 10,000 ಮೀನು ಮರಿ ಬಿಡಬೇಕು. ಸೊ ಆ ಮೀನು ಮರಿಗೆ 15,000 ರೂಪಾಯಿ ಆಗುತ್ತೆ. ಸೊ ಆ 15,000 ರೂಪಾಯಿಗೆ ಇಲಾಖೆನೇ ಅರ್ಧ ಕೊಡುತ್ತೆ ಸರ್. 7,500 ನಾವೇ ಕೊಡ್ತೀವಿ ಸರ್. ಸೊ ಅದಾದಮೇಲೆ ಕೆರೆ ಕಾವಲಿಗೆ ಒಂದು 8 ತಿಂಗಳು ಕೆರೆ ಕಾವಲಿಗೆ 2,000 ರೂಪಾಯಿ ಹಾಕೊಂಡಿದ್ದೀವಿ. ಮತ್ತು ಮೀನು ಹಿಡಿಯೋಕ್ಕೆ 1 kg ಮೀನು ಹಿಡಿದ್ರೆ ಅವ್ರಿಗೆ 10 ರೂಪಾಯಿ ಥರ ಚಾರ್ಜ್ ಇದೆ ಸರ್. ಸೊ ಅದೊಂದು 30,000 ಖರ್ಚಾಗುತ್ತೆ. ಸೊ ಓವರಾಲ್ ನಮಗೆ ಇಳುವರಿ ಬಂದಿರೋದು 10,000 ಮೀನು ಮರಿ ಏನು ಬಿಡ್ತೀವಿ, ಆ 10,000 ಮೀನು ಮರಿಗೆ ನಮಗೆ ಇಳುವರಿ ಬಂದಿರೋದು 2,500 kg ಇಳುವರಿ ಬರುತ್ತೆ. 2,500 kg ಮೀನು ಏನು ನಮಗೆ ಇಳುವರಿ ಬರುತ್ತೆ ಅದಕ್ಕೆ 120 ರೂಪಾಯಿ ಅಂತ ಲೆಕ್ಕ ಹಾಕಿದಾಗ, 1 kgಗೆ 120 ರೂಪಾಯಿ ರೇಟ್ ಅಂತ ಲೆಕ್ಕ ಹಾಕಿದಾಗ 3 ಲಕ್ಷ ರೂಪಾಯಿ ಬರುತ್ತೆ ಸರ್. ಸೊ ಈ 3 ಲಕ್ಷ ರೂಪಾಯಿಲಿ ನಾವು ಖರ್ಚು 56,000 ರೂಪಾಯಿ ಖರ್ಚು ಬರ್ತಿದೆ. ಸೊ ಕೆರೆ ಕಾವಲು, ಗುತ್ತಿಗೆ, ಮೀನು ಹಿಡಿಯುವ ವೆಚ್ಚ. ಸೊ ಇದನ್ನು ಕಳಿತು ಅಂತಂದರೆ ನಮಗೆ ಒಟ್ಟು 2,44,000 ರೂಪಾಯಿ ಆದಾಯ ತೆಗಿಬೋದು ಸರ್. ಒಬ್ಬರಿಗೆ ಇದರಲ್ಲಿ ಇದನ್ನು ಅವರು ಡಿವೈಡ್ ಮಾಡಿದ್ದಾರೆ ಸರ್, ಸ್ವಸಹಾಯ ಸಂಘಗಳ ಗುಂಪಿಗೆ ಪ್ರತಿ ಮಹಿಳೆಯರ ಆದಾಯ ಅಂತ. ಸೊ ಒಬ್ಬೊಬ್ಬರಿಗೂ ಕೂಡ 48,800 ರೂಪಾಯಿ ನಂಗೆ ಬರುತ್ತೆ ಸರ್. ಸೊ ಇದು ನಮಗೆ ವ್ಯಾಪಕ ವಿಧಾನದ ಮೀನು ಸಾಕಾಣಿಕೆಯಲ್ಲಿ ಬರೋಂಥದ್ದು ಸರ್. ಇನ್ನೊಂದು ನಾನು ಹೇಳಿದೆ ಅರೆ ತೀವ್ರತೆ ಪದ್ಧತಿ ಅಂತ ಸರ್. ಸೊ ಅರೆ ತೀವ್ರತೆ ಪದ್ಧತಿ ಅಂದರೆ ಇದರಲ್ಲಿ ಮೀನಿಗೆ ಎಲ್ಲ ಸೇಮ್ ಮೆಥಡು, ಮೀನು ಮರಿನ ಸ್ವಲ್ಪ ಜಾಸ್ತಿ ಬಿಡ್ತೀವಿ ಸರ್. ಅಲ್ಲಿ 10,000 ಬಿಡ್ತಿದ್ವಿ, ಇಲ್ಲಿ 12,000 ಮೀನು ಮರಿ ಬಿಡ್ತೀವಿ. ಜೊತೆಗೆ ಮೀನು ಆಹಾರ ಕೊಡ್ತೀವಿ, ನಾವು ಹೊರಗಡೆಯಿಂದ ಆಹಾರ ಕೊಡ್ತೀವಿ ಸರ್. ಅಲ್ಲಿ ಕೆರೆಯಲ್ಲಿ ನ್ಯಾಚುರಲ್ ಆಗಿ ಅದಕ್ಕೆ ಏನು ನೈಸರ್ಗಿಕವಾದ ಆಹಾರ ಸಿಗುತ್ತೆ ಅದನ್ನು ತಿಂದ್ಕೊಂಡು ಬೆಳೆಯುತ್ತೆ ಸರ್ ಹಿಂದಿನ ಎಕ್ಸ್ಟೆನ್ಸಿವ್ ಮೆಥಡಲ್ಲಿ. ಸೆಮಿ ಇಂಟೆನ್ಸಿವ್ ಅಂತ ಏನು ಕರಿತೀವಿ, ಅರೆ ತೀವ್ರತೆ ಪದ್ಧತಿಯಲ್ಲಿ ಮೀನು ಆಹಾರ ನಾವು ಹೊರಗಡೆಯಿಂದ ಸಪ್ಲಿಮೆಂಟ್ ಮಾಡ್ತೀವಿ ಸರ್. ಸೊ ಆ ಮೀನು ಆಹಾರಕ್ಕೇ ಇಲ್ಲಿ ನಮಗೆ 1,40,000 ರೂಪಾಯಿ ಹೆಚ್ಚಿಗೆ ಖರ್ಚು ಬರುತ್ತೆ ಬರೀ ಆಹಾರಕ್ಕೋಸ್ಕರನೇ. ಸೊ ಮತ್ತು ಮೀನು ಮರಿ 12,000 ಮೀನು ಮರಿ ಏನು ಬಿಡ್ತೀವಿ, ಸೊ 18,000 ರೂಪಾಯಿ ಆಗುತ್ತೆ. ಅದಕ್ಕೆ 9,000 ಇಲಾಖೆಗೆ ಕೊಡ್ತೀವಿ. ಇಲ್ಲಿ ಕಾವಲನ್ನು ನಾವು ಜಾಸ್ತಿ ಮಾಡ್ತೀವಿ ಸರ್, ಮರಿ ಜಾಸ್ತಿ ಬಿಟ್ರಿಂದ ಕಾವಲು ಕೂಡ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನಾವು 24,000 ರೂಪಾಯಿ ಕಾವಲಿಗೆ ಕೊಡ್ತೀವಿ ಸರ್.
ಹಿಂದಿನ ಪದ್ಧತಿಲಿ 16,000 ರೂಪಾಯಿ ಖರ್ಚಾಗಿರುತ್ತೆ. ಸೊ ಇಲ್ಲಿ ನಮಗೆ 12,000 ಮೀನು ಮರಿ ಬಿಟ್ಟಿರೋದ್ರಿಂದ ನಮಗೆ ಇಳುವರಿ, ಕಾವಲು ಜಾಸ್ತಿ ಇರ್ತೀವಿ ಮತ್ತು ಆಹಾರ ಚೆನ್ನಾಗಿ ಕೊಡೋದ್ರಿಂದ ನಮಗೆ ಇಳುವರಿ 6,000 kg ಬರುತ್ತೆ ಸರ್. ಅಂದರೆ 6 ಟನ್ ಇಳುವರಿ ಬರುತ್ತೆ. 120 ರೂಪಾಯಿ ಅಂತ ಲೆಕ್ಕ ಹಾಕಿದಾಗ ನಮ್ಗೆ 7,20,000 ರೂಪಾಯಿ ನಮಗೆ ಆದಾಯ ಬರುತ್ತೆ. ಖರ್ಚು ಕಳೆದು 2,35,500 ರೂಪಾಯಿ ಖರ್ಚು ಬರುತ್ತೆ. ಸೊ ಅಷ್ಟು ಕಳೆದಾಗ ಒಟ್ಟು ನಿವ್ವಳ ಆದಾಯ ಅಂತ 4,84,500 ರೂಪಾಯಿ ನಮಗೆ ಆದಾಯ ಬರುತ್ತೆ ಸರ್. ಇದು ಸರ್ 5 ಹೆಕ್ಟೇರ್ ಕೆರೆಗಳಲ್ಲಿ ಅಂತ ಲೆಕ್ಕ ಹಾಕಿದ್ರಿ ನೀವು? ಲೆಕ್ಕ ಹಾಕಿದ್ದೀವಿ ಸರ್. ಇದನ್ನು ಮಾಡಲಾಗಿ ಮಾಡಿ ಇಟ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ಬೋದು ಸರ್, ಹೆಚ್ಚು ಕಡಿಮೆ. ಸಣ್ಣ ಆದಾಯ ಸಂಘದಲ್ಲಿರೋ ಸದಸ್ಯರೆಲ್ಲ ಸದಸ್ಯರು ಸರ್. ಈಗ ಒಟ್ಟು 4,84,500 ರೂಪಾಯಿ ಒಂದು ಪದ್ಧತಿಲಿ ಬಂತು ಸರ್. ಸೊ ಅದು ಇಲ್ಲಿ ಪ್ರತಿ ಮಹಿಳೆಯರಿಗೆ ಆದಾಯ ಅಂತ ಮಾಡಿದ್ರು 96,900 ರೂಪಾಯಿ, ಹತ್ತತ್ರ 1,00,000 ಒಬ್ಬೊಬ್ಬರು ಮಹಿಳೆಯರಿಗೆ ಸಿಗುತ್ತೆ ಸರ್. ಅದೇ ಅಲ್ಲಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಡಿವೈಡ್ ಆಗುತ್ತೆ ಸರ್. ಹೌದು ಸರ್, ಎಷ್ಟು ಜನ ಇದ್ದಾರೆ ಡಿವೈಡ್ ಮಾಡ್ತೀವಿ ಸರ್. ಕಷ್ಟಪಟ್ಟು ಕೆಲಸ ಮಾಡಿರೋದ್ರಿಂದ ಎಲ್ಲರಿಗೂ ಆದಾಯನ ಹಂಚಿಕೆ ಮಾಡ್ತೀರಾ? ಹೌದು ಸರ್. ಅಲ್ವೇ? ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಇದೊಂದು ಅವಕಾಶ. ಹೌದು ಸರ್. ಅಲ್ಲ, ಎಲ್ಲದಕ್ಕಿಂತ ಮುಖ್ಯವಾಗಿ ನೋಡಿ, ಗ್ರಾಮಗಳಲ್ಲಿರೋ ಕೆರೆನ ಸಂರಕ್ಷಣೆ ಮಾಡ್ತಾರೆ ಜನ. ಹೌದು ಸರ್. ಹೌದು ಅಲ್ವೇ? ಹೌದು ಸರ್. ಇಲ್ಲ ಅಂದ್ರೆ ಸುಮ್ಮನೆ ಒತ್ತುವರಿ ಮಾಡ್ಕೊಂಡು ಉಳುಮೆ ಮಾಡ್ಕೊಂತ ಇರ್ತಾರೆ. ಹೌದು ಸರ್. ಹೌದು ಸರ್. ಆಮೇಲೆ ನಿಮ್ದು ಇಲಾಖೆದು ಇನ್ನೂ ಒಂದು ಯೋಜನೆ ಇದೆ, ಕೆರೆ ಪಕ್ಕದಲ್ಲೇನೆ ಮೀನು ಮರಿ ಉತ್ಪಾದನೆ ಮಾಡ್ಕೊಳ್ಳೋದು. ಹೌದು ಸರ್, ಇದೆ ಸರ್. ಹೌದು ಸರ್. ಕೆರೆ ಅಂಚಿನಲ್ಲಿ ಮೀನು ಮರಿ ಪಾಲನೆ. ಪಾಲನೆ ಅದು ಇವರಿಗೆ ಸಿಗುತ್ತೆ? ಸಿಗುತ್ತೆ ಸರ್, ಕ್ಲೈಮ್ ಮಾಡ್ಕೊಬೋದು ಸರ್. ಇದು ಅದರಲ್ಲೂ ಕೂಡ ಅಂದರೆ ಪಕ್ಕದಲ್ಲೇ ಒಂದು ಸಣ್ಣದಾಗಿ ಒಂದು ಕನಿಷ್ಠ ಒಂದು 10 ಗುಂಟೆನೋ ಜಾಗದಲ್ಲಿ, ಯಾಕಂದರೆ ಕೆರೆನೇ ಚಿಕ್ಕದಿರುತ್ತೆ ಸರ್. ಬಟ್ ಇನ್ನೊಂದು ಏನು ಮಾಡಬೇಕು ಅಂದರೆ ಈ ಕೆರೆಗೆ ಅದನ್ನು ನೀರು ಬರೋ ಜಾಗನ ನೋಡಿಕೊಂಡು ಅವರ ಕೊಳ ನಿರ್ಮಾಣ ಮಾಡ್ಕೊಂಡು, ಸೊ ನೀವು ಜೂನ್ ಜುಲೈ ಟೈಮಲ್ಲಿ ಅವರು ಸಣ್ಣ ನಾವು ಸ್ಪಾನ್ ಅಂತ ಏನು ಕರಿತೀವಿ, 3 ದಿನದಿಂದ 5 ದಿನದ ಮೀನು ಮರಿಗಳನ್ನ ತಂದು ಸಾಕಾಣಿಕೆ ಮಾಡ್ಕೊಂಡ್ರೆ ಅದು 100% ಆ ಸ್ಪಾನಿಂದ ಬಲಿತ ಬಿತ್ತನೆ ಮೀನು ಮರಿವರೆಗೆ 60 ದಿನ ಪಾಲನೆ ಅವಧಿ ಇರುತ್ತೆ. ಸೊ ಅಲ್ಲಿವರೆಗೆ ಏನು ಅವ್ರು ಖರ್ಚು ಮಾಡ್ತಾರೆ ಅದು ಸಂಪೂರ್ಣ ಗೌರ್ಮೆಂಟೇ ಕೊಡುತ್ತೆ ಸರ್, ಸಹಾಯಧನ ರೂಪದಲ್ಲಿ ಅವ್ರು ತಗೋಬೋದು ಅಲ್ವಾ? ಹೌದು ಸರ್. ಸೊ ಅದನ್ನು ಮಾಡ್ಕೊಬೋದು ಸರ್, ಅನುಕೂಲಕರವಾದಂಥ ವಿಚಾರ. ಹೌದು ಸರ್. ಅಲ್ವೇ? ಹೌದು ಸರ್. ಹಾಗಾಗಿ ಅವರು ತಂದು ಅಲ್ಲೇ ಮೀನು ಮರಿ ಬಿಟ್ಕೊಂಡು ಅದೇ ಮೀನು ಮರಿನ ಅದು ಕೆರೆಗೆ ಬಿಟ್ಕೊಂಡ್ರೆ ಇನ್ನೂ ಅಂದರೆ ಅಲ್ಲಿಗೆ ಅದು ಅಡ್ಜಸ್ಟ್ ಆಗಿರುತ್ತೆ ಸರ್. ಅದೇ ನೀರಿಗೆ ಅಲ್ಲೇ ಬೆಳೆದು ಬಂದಿರೋದ್ರಿಂದ. ಮತ್ತು ನಾವು ಮೀನು ಮರಿಗಳನ್ನ ಹೊರಗಡೆಯಿಂದ ತರ್ತೀವಿ ಸರ್. ಸೊ ಒಂದು 60 ಕಿಲೋಮೀಟ್ರ್ 70 ಕಿಲೋಮೀಟ್ರ್ ದೂರ ಆಗುತ್ತೆ. ನಮ್ಮ ಅಲ್ಲಿ ಕನಿಷ್ಠ ನಮ್ಮ ಗುಡ್ಲುಪೇಟೆ ಅಂತ ತಗೊಂಡ್ರು ಮೀನು ಮರಿ ಪಾಲನಾ ಹತ್ತಿರದಲ್ಲಿರೋದೇ ನುಗು ಜಲಾಶಯದಲ್ಲಿರೋದಂಥ 45 ಕಿಲೋಮೀಟ್ರ್, ಕಬಿನಿ 60 ಕಿಲೋಮೀಟ್ರ್ ಹೋಗಬೇಕು. ಸೊ ಆ ಟ್ರಾನ್ಸ್ಪೋರ್ಟೇಷನ್ ಸಂದರ್ಭದಲ್ಲಿ, ಸಾಗಾಣಿಕೆ ಸಂದರ್ಭದಲ್ಲಿ ಒಂದು 5-10% ಮರಿಗಳು ಮರಣ ಹೊಂದುತ್ತವೆ. ಸೊ ಈ ಥರ ಕೆರೆ ಪಕ್ಕದಲ್ಲೇ ಮಾಡ್ಕೊಳ್ಳೋದ್ರಿಂದ ಆ ಮರಣ ಪ್ರಮಾಣನ ಕಡಿಮೆ ಮಾಡ್ಬೋದು. ಆಮೇಲೆ ದೊಡ್ಡ ಮರಿಗಳು ಹೇಳೋದು ಬಲಿತ ಬಿತ್ತನೆ ಮೀನು ಮರಿಗಳನ್ನ ಬಿಟ್ಕೊಂಡಾಗ ನಮಗೆ ಕೊನೆಗೆ ಮೀನು ಮಾರಾಟ ಗಾತ್ರದವರೆಗೆ ಬರೋ ತನಕ ನಮಗೆ ಅದು ಉಳಿಯುವ ಪ್ರಮಾಣ ಅಂತ ಏನು ಕರಿತೀವಿ, ಸರ್ವೈಬಿಲಿಟಿ ಅಂತ ಏನು ಕರಿತೀವಿ, ಅದು ಹೆಚ್ಚಿರುತ್ತೆ ಸರ್. ಈಗ ಇವರಿಗೆ ತಾವು ತರಬೇತಿ ಕೊಡೋದು 2 ದಿವಸದ ತರಬೇತಿ? 2 ದಿವಸದ ತರಬೇತಿ ಕೊಟ್ಟಿರ್ತೀವಿ ಸರ್. ಸಾಕ 2 ದಿವಸದ ತರಬೇತಿ? ಸರ್ ಸಾಕಾಗಲ್ಲ, ಬಟ್ ನಾವು ನಿರಂತರವಾಗಿ ಅವ್ರ ಸಂಪರ್ಕದಲ್ಲಿರ್ತೀವಿ ಸರ್, ಇಲಾಖೆ ಸಂಪರ್ಕದಲ್ಲಿ. ಹೌದು ಸರ್. ಇಲಾಖೆ ಸಮಸ್ಯೆಗಳಾದ್ರೂ ಕರಿಬೇಕು, ಕೇಳಬೇಕು, ಈ ತರ ಆಗ್ತಾ ಇದೆ ಅಂತ ಹೇಳಬೇಕು, ತಾವು ಅವ್ರ ನೆರವಿಗೆ ಇರ್ತೀರಿ. ಹೌದು ಸರ್. ಆಮೇಲೆ ನಮ್ಮ ಇಲಾಖೆದು ಕರಪತ್ರಗಳ ಮುಖಾಂತರ ಮೀನು ಸಾಕಾಣಿಕೆ ವಿಧಾನಗಳ ಬಗ್ಗೆ ಎಲ್ಲ ಹೇಳ್ಕೊಡ್ತೀವಿ ಸರ್. ಸೊ ಮುಖ್ಯವಾಗಿ ಸರ್ ನಮ್ಮಲ್ಲಿ ಒಂದು ಚಾಲೆಂಜ್ ಏನಿರೋದು ಅಂತಂದರೆ, ಬೇರೆ ನೀವು ಕೃಷಿ ಎಲ್ಲ ನೋಡ್ಬೋದು ಅಂದರೆ ಬೆಳೆನ ಬೆಳೆದಿರೋದನ್ನ ನೋಡ್ಬೋದು ಸರ್, ಹಿಂಗೆ ಬರ್ತಾ ಇದೆ, ಇಳುವರಿ ಹೆಂಗಿದೆ, ಏನಾದ್ರು ರೋಗ ಇದೆಯಾ ಇಲ್ವಾ ಅಂತ ನೋಡ್ಬೋದು. ನಮ್ಮದು ನೀರು ಒಳಗಡೆ ಇರೋಂಥದ್ದು ಕಾಣೋದಿಲ್ಲ ಸರ್. ಸೊ ಅದಕ್ಕೆ ಏನು ಮಾಡಬೇಕು? ಹೌದು ಸರ್, ಹಾಗೆ ಮಾಡ್ಬೋದು. ಅದಕ್ಕೆ ನಾವು ಸ್ಯಾಂಪ್ಲಿಂಗ್ ಮೆಥಡ್ ಅಂತ ಒಂದು ಕರಿತೀವಿ ಸರ್, ಅದು ಮುಖ್ಯ ಸರ್ ಇದರಲ್ಲಿ. ಅಟ್ಲೀಸ್ಟು ಈಗ ಒಂದು ತಿಂಗ್ಳಿಗೆ ಒಂದ್ಸರಿನಾದರೂ ಅಲ್ಲಿ ನಮ್ಮ ಅವರು ಸ್ವಸಹಾಯ ಸಂಘದವರು ಒಂದು ಸಣ್ಣ ಬಲೆ ಹಾಕಿ ಮೀನು ಎಷ್ಟು ಬೆಳೆದಿದೆ, ಮೀನಿನ ಆರೋಗ್ಯ ಹೇಗಿದೆ ಅದನ್ನು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ. ಮತ್ತು ಆಹಾರ ಕೊಡೋದಕ್ಕೂ ಸರಿಯಾಗುತ್ತೆ. ಈಗ ನಾವು ಆಹಾರ ಕೊಟ್ಟು ಬೆಳಿತೀವಿ ಅಂದರೆ ಇಳುವರಿ ಬೇಗ ಬರುತ್ತೆ, ಮೀನು ಕೂಡ ನಮಗೆ ಏನು ಪಾಲನಾ ಅವಧಿ ಇದೆ ಅದನ್ನ ಕಡಿಮೆ ಮಾಡ್ಕೋಬೋದು ಸರ್. ನೈಸರ್ಗಿಕವಾಗಿ ಬೆಳೆಯೋದಕ್ಕೆ ಲೇಟ್ ಆಗುತ್ತೆ ಸರ್, 8-10 ತಿಂಗಳು ಬೇಕು. ಫೀಡ್ ಏನಾದ್ರು ಕೊಡ್ತೀವಿ ಅಂದರೆ ಒಂದು 2-3 ತಿಂಗಳು ನಮಗೆ ಪಾಲನಾ ಅವಧಿ ಕಡಿಮೆ ಆಗುತ್ತೆ. ಮತ್ತು ಬೇಗ ಅದು ನಾವೇನು ಮೀಟ್ ಬರಬೇಕು ಅಂತೀವಿ ಅದು ಬೇಗ ಬರುತ್ತೆ ಸರ್. ಸ್ಯಾಂಪ್ಲಿಂಗು ಈ ಪಾತ್ರ ಏನು ಅಂತ ನಾವು ಈಗ ಮಹಿಳಾ ಸ್ವಸಹಾಯ ಪಾತ್ರ ಏನಂದರೆ, ಈಗ ಸ್ಯಾಂಪ್ಲಿಂಗ್ ಮಾಡಬೇಕು, ದಿನಕ್ಕೊಂದ್ಸರಿ ಕೆರೆಗಳನ್ನ ವೀಕ್ಷಣೆ ಮಾಡ್ಕೊಬೇಕು, ಕಾವಲಿರಬೇಕು. ಮತ್ತು ಆಹಾರ ಕೊಡೋದನ್ನು ಅಷ್ಟೇ, ಮೀನಿಗೆ ನಾವು ಆಹಾರ ಯಥೇಚ್ಛವಾಗಿ ಕೊಡೋಕೆ ಹೋಗ್ಬಾರ್ದು, ಅದು ಲಿಮಿಟ್ ಇರುತ್ತೆ. ಅದ್ರ ದೇಹ ತೂಕದ್ದು 2ರಷ್ಟು ಅಂತ ಇರುತ್ತೆ ಸರ್. ಸೊ ಅಷ್ಟು ಕೊಟ್ಟರೆ ಸಾಕಾಗುತ್ತೆ, ಅತಿ ಹೆಚ್ಚು ಆಹಾರನೂ ಕೊಡೋದು ಬೇಕಾಗಿಲ್ಲ. ಮೀನು ಬೆಳವಣಿಗೆ ಆದ ನಂತರ
ಮೀನು ಹಿಡುವಳಿ ಮಾಡಿ ನಮ್ಮ ಮಾರುಕಟ್ಟೆಗೆ ಸಪ್ಲೈ ಮಾಡ್ಬೋದಾಗಿರುತ್ತೆ ಸರ್. ನೀವು ಇಲಾಖೆ ಬಹಳ ಆಶಾದಾಯಕವಾಗಿದ್ದೀರಿ. ಹೌದು ಸರ್. ಅಲ್ವಾ? ಹೌದು ಸರ್. ಈಗ ಮುಂದೆ ಹೇಗೆ ನಡೆಯುತ್ತೆ ಅದನ್ನ ನೀವು ಕೂಡ ಕಾತರದಿಂದ ಕಾಯ್ತಾ ಇದ್ದೀರಿ. ಹೌದು ಸರ್. ಆದರೆ ರಾಜ್ಯದಲ್ಲಿ ಈ ಯೋಜನೆ ಇದೇ ಹಂತದಲ್ಲೇ ಇದೆಯಾ ಎಲ್ಲ ಕಡೆನಲ್ಲೂ? ಹೌದು ಸರ್. ಅಥವಾ ಬೇರೆ ಯಾರಾದರೂ ಈಗಾಗಲೇ ಶುರು ಮಾಡಿ ಯಶಸ್ವಿನ ಗಳಿಸ್ಬಿಟ್ಟಿದ್ದಾರೆ? ಬೇರೆ ಜಿಲ್ಲೆ ಇರ್ಬೋದು, ಬೇರೆ ಭಾಗದಲ್ಲಿ ಆಗಿದೆಯಾ, ಅಥವಾ ಈಗ ಎಲ್ಲವೂ ಇದೇ ಹಂತದಲ್ಲೇ ಇದೆಯಾ? ಈ ಪ್ರಿಮಿಟಿವ್ ಸ್ಟೇಜ್ ಸರ್, ಅಂದರೆ ಈಗ ಆರಂಭ ಆಗಿದೆ ಸರ್. ಹೌದು ಸರ್. ಈ ವರ್ಷದಿಂದನೇ ಯೂಶ್ವಲಿ ನಮ್ಮ ಜಿಲ್ಲೆ COಗಳು ಮೀಟಿಂಗ್ ಆಗಿ, ಸೊ ಆಯುಕ್ತಾಲಯದಿಂದೆಲ್ಲ ಇದು ಬಂದು, ಸೊ ಈ ವರ್ಷದಿಂದನೇ ಇಂಪ್ಲಿಮೆಂಟೇಷನ್ ಯಾರೇ ಮಾಡಿದ್ರು ಅವ್ರು ಪಯೋನಿಯರ್ಸ್ ಆಗ್ಬಿಡ್ತಾರೆ. ಹೌದು ಸರ್. ಅಲ್ವೇ? ಪ್ರಥಮವಾಗಿ ಮಾಡೋರು ಆಗ್ತಾರೆ ಸರ್. ಅದೇ ನಿಜ. ನೋಡಿ, ಎಲ್ಲೆಲ್ಲಿ ಅವಕಾಶಗಳಿದೆಯೋ ಅಲ್ಲೆಲ್ಲ ಗ್ರಾಮ ಪಂಚಾಯತಿ ಕೆರೆಗಳಿಗೆ ಮಾತ್ರ ಅಲ್ವಾ ಇದು? ಹೌದು ಸರ್. ಹೌದು, ಗ್ರಾಮ ಪಂಚಾಯತಿ ಕೆರೆಗಳು, ಗ್ರಾಮ ಪಂಚಾಯತಿ ಅಧೀನದಲ್ಲಿ ಬರುವಂಥ ಕೆರೆಗಳು. ಹೌದು ಸರ್. ಅಂದರೆ ಮೊದಲೆಲ್ಲ ಏನು ಮಾಡ್ತಿದ್ರು ಸರ್, ಗ್ರಾಮ ಪಂಚಾಯತಿಲಿ ಅವ್ರದ್ದು ಕೆಲಸಗಳೇ ಬೇರೆ ಇರ್ತದೆ, ಅವ್ರ ಮೂಲಭೂತ ಸೌಕರ್ಯ ಕೊಡೋದೇ ಇರ್ತಿತ್ತು. ಸೊ ಅವ್ರ ಕೆರೆಗಳಿಗೆ ಕಡಿಮೆ ಇತ್ತು, ಇರಲಿಲ್ಲ ಅಂತೇನಿಲ್ಲ, ಕಡಿಮೆ ಜನ ಗ್ರಾಮ ಪಂಚಾಯತಿ ಕೆರೆ ತಗೊಂಡು ಅಲ್ಲಿ ಮೀನು ಸಾಕಾಣಿಕೆ ಮಾಡಿ ಅಭಿವೃದ್ಧಿ ಹೊಂದುತ್ತಾ ಇದ್ರು. ಇವಾಗ ಇದು ಇಲಾಖೆನೇ ಯೋಜನೆನ ತಂದು ಈ ಥರ ಮಹಿಳಾ ಸಬಲೀಕರಣ ಆಗಬೇಕು, ಇದನ್ನು ನಮ್ಮ ಒಳನಾಡು ಮೀನುಗಾರಿಕೆ ಅಭಿವೃದ್ಧಿ ಆಗಬೇಕು, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮೀನು ಸಾಕಾಣಿಕೆ ಮಾಡಬೇಕು ಅಂತ ಬಂದದ್ರಿಂದ ಸೊ ಈ ಯೋಜನೆ ಬಂದಿದೆ ಸರ್. ಸೊ ಇದರಿಂದ ಅನುಕೂಲ ಆಗುತ್ತೆ ಸರ್. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ವಿವೇಕ್ ಅವರೇ, ಹೆಚ್ಚಿನ ಮಾಹಿತಿಯನ್ನ ತಮ್ಮಿಂದಲೇ ನೇರವಾಗಿ ನಮ್ಮ ಕೇಳುಗರು ಪಡ್ಕೋಬೇಕು ಅಂತಾದ್ರೆ ನಿಮ್ಮ ಮೊಬೈಲ್ ಸಂಪರ್ಕ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದೆ? ದಯಮಾಡಿ ಹೇಳಿ ಸರ್. 86 60 47 44 15. ಇನ್ನೊಮ್ಮೆ ಹೇಳ್ತೀರಾ? ಎಸ್ ಸರ್. 86 60 47 44 15. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. ಹಾಂ ಸರ್. 86 60 47 44 15. ಒಳ್ಳೆಯದು ವಿವೇಕ್ ಅವರೇ, ಇದುವರೆಗೂ ಮತ್ಸ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಗ್ರಾಮ ಪಂಚಾಯತ್ಗಳ ಮೂಲಕ ಮಹಿಳಾ ಸ್ವಸಹಾಯ ಗುಂಪುಗಳು ಯಾವ ರೀತಿ ಮೀನು ಸಾಕಾಣಿಕೆಯನ್ನು ಮಾಡಿ ಸ್ವಾವಲಂಬಿತನವನ್ನು ಪಡಿಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದ ಸರ್. ಇದುವರೆಗೆ ಮತ್ಸ್ಯ ಸಂಜೀವಿನಿ ಯೋಜನೆಯನ್ನು ಕುರಿತು ಗುಂಡ್ಲುಪೇಟೆ ತಾಲೂಕು ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಎಸ್ ವಿವೇಕ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಅಕ್ವೇರಿಯಂ ಮೀನು ನಿರ್ವಹಣೆ, ವಂಶಾಭಿವೃದ್ಧಿ ಮತ್ತು ಮಾರುಕಟ್ಟೆಯನ್ನು ಕುರಿತು ಮೈಸೂರಿನ ಪ್ಲಾನೆಟ್ ಅರ್ತ್ನ ನಿರ್ದೇಶಕರಾದ ಎಂ ಪ್ರದೀಪ್ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯ ತರಂಗ. ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಬಂಗಡಿ ಮೀನು ಬಳಕಿದಾಗ ಸಹಯೋಗ ಮೀನುಗಾರಿಕಾ ಇಲಾಖೆ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.